ಫ್ಯಾನ್ಸ್ ಮತ್ತು ನಮ್ಮ ಮಿತ್ರರು ಚಿತ್ರರಂಗದವರು ಎಲ್ಲರೂ ಸೇರಿದ್ದಾರೆ. ಈ ಥರ ಫಂಕ್ಷನ್ಸು ನಮ್ಮ ಚಿತ್ರರಂಗದಲ್ಲಿ ಎಲ್ಲೂ ಅಂತ ಅನಿಸ್ತಾ ಇದೆ ನನಗೆ. ಏಕೆಂತ ಹೇಳಿದ್ರೆ 50 ದಿವಸ 100 ದಿವಸ 25 ವಾರ ಆ ಫಂಕ್ಷನ್ಸ್ ಎಲ್ಲ ಇಲ್ಲ. ಫಸ್ಟ್ ಶುಕ್ರವಾರ ರಿಲೀಸು, ನೆಕ್ಸ್ಟ್ ಫ್ರೈಡೇಗೆ OTT, ಈ ಥರ ಫಂಕ್ಷನ್ನೇ ಇಲ್ಲ. ಅಂತ ಅದರಲ್ಲಿ 25 ವರ್ಷ ಆದಮೇಲೆ ಈ ಥರ ಒಂದು ಸಂಭ್ರಮ ನೋಡಿದಾಗ ಖುಷಿ ಆಗುತ್ತೆ. ಈ ಚಿತ್ರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಂಗೆಂಗೋ ನೂರಾರು ತಿರುವು ತಗೊಂಡು ಸಿನಿಮಾ ಸ್ಟಾರ್ಟ್ ಆಯಿತು, ಸಿನಿಮಾ ರಿಲೀಸ್ ಆಯಿತು. ಪ್ರತಿಯೊಂದು ಸೆಂಟ್ರಲ್ಲಿ ನನ್ನ ತಿಳಿದ ಮಟ್ಟಿಗೆ ಆಗಿನ ಕಾಲದಲ್ಲಿ 10 ರೂಪಾಯಿ ಕೆಳಗಡೆ ಕ್ಲಾಸು, 15 ರೂಪಾಯಿ ಬಾಲ್ಕನಿ ಇತ್ತು. ಇವಾಗೆಲ್ಲ 100, 150, 200 ಇರ್ತದೆ. ಅವಾಗೆಲ್ಲ 10 ರೂಪಾಯಿ 15 ರೂಪಾಯಿ ಇತ್ತು. ಒಂದೊಂದು ಊರಲ್ಲಿ 30 ಲಕ್ಷ 40 ಲಕ್ಷ ಶೇರ್ ಬಂತು. ಒಂದು ಸಣ್ಣ ಉದಾಹರಣೆಗೆ, ರಾಣಿಬೆನ್ನೂರ ಕ್ಷೇತ್ರ, ರಾಣಿಬೆನ್ನೂರ ಊರಲ್ಲಿ ಶಕ್ತಿ ಥಿಯೇಟರ್ ಅಂತ 3 ಲಕ್ಷಕ್ಕೆ ಫಿಕ್ಸೆಡ್ ಆಗಿ ಕೊಟ್ಟಿದ್ದು ಅವರಿಗೆ. ಅದನ್ನು ಸಂಪಾದನೆ ಮಾಡೋ ಪಕ್ಕದಲ್ಲಿ ಶಿವಶಕ್ತಿ ಅಂತ ಒಂದು ಥಿಯೇಟರ್ ಕಟ್ಟಿದ್ರು. ಶಿವಶಕ್ತಿ ಅಂತ ಥಿಯೇಟರ್ ಕಟ್ಬಿಟ್ರು ಅವರು. ನಮ್ಮ ಸ್ನೇಹಿತರು ಮೋರೆ ಅಂತಿದ್ರು. ಇದನ್ನ ಸಂಪಾದನೆ ಮಾಡಿ ಈ ಸಿನಿಮಾದಲ್ಲಿ ದೊಡ್ಡ ರಿಸಾರ್ಟ್ ಮಾಡಿದ್ದಾರೆ ಹುಬ್ಳಿಯಲ್ಲಿ. ಅವ್ರು ಸಿನಿಮಾ ಇಂಡಸ್ಟ್ರಿನೇ ಬಿಟ್ಬಿಟ್ರು. ಆನಂದ್ ಹಿಡಿಯೋದವರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ನಂಬರ್ 1 ಆಡಿಯೋರು. ಪ್ರತಿಯೊಬ್ಬರು ಈ ಸಿನಿಮಾದಿಂದ ನೂರಾರು ಜನ, ಸಾವಿರಾರು ಕುಟುಂಬಗಳು ಇದರಲ್ಲಿ ಜೀವನ ಮಾಡಿದ್ರು. ಅಷ್ಟು ಒಂದು ಅದ್ಭುತವಾಗಿರೋ ಸಿನಿಮಾ ಆಯ್ತಿದ್ರು. ಪ್ರತಿಯೊಬ್ಬರಿಗೂ ದುಡ್ಡು, ಯಾರು ಮುಟ್ಕೊಂಡ್ರು ದುಡ್ಡು, ಆ ಥರ ಇತ್ತು. ನಮಗೆ ಈ ಸಿನಿಮಾ 25 ವಾರಕ್ಕೆ ಅಣ್ಣವರಿಲ್ಲ ಅಂತ ಬೇಜಾರಾಗ್ತಾ ಇದೆ ನಮಗೆ. ಅವ್ರು ಇದ್ದಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇತ್ತು. ಎಲ್ಲೋ ಸ್ವರ್ಗದಿಂದ ವಿಷ್ಣು ಅಣ್ಣ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಇವಾಗ ರಿಲೀಸ್ ಆದ್ಮೇಲೂ ಫಸ್ಟ್ ರಿಕಾರ್ಡ್ ಅಲ್ಲಿ ಯಾವ ತರ ಹಿಟ್ ಹೊಡಿತು, ಯಾವ ತರ ಅದು ಕಲೆಕ್ಷನ್ ಸುರುಮಳೆ ಆಯ್ತು, ರೆಕಾರ್ಡ್ಸ್ ಆಯ್ತು, ಅದೇ ತರ ಆಗ್ಬೇಕು. ಆಗಿನ ಕಾಲಕ್ಕೆ ಈ ಟೆಕ್ನಾಲಜಿ ಇರಲಿಲ್ಲ. ಒಂದು DTS ಆಗ್ಲಿ, DI ಆಗ್ಲಿ ಇರಲಿಲ್ಲ. ಅದೆಲ್ಲ ಮಾಡಿ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್. ಅವರು ತುಂಬಾ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ, ಮತ್ತೆ ಈಗಿನ ಜನರೇಷನ್ ಸಿನಿಮಾ ನೋಡಿಲ್ಲ. ಈಗಿನ ಕಾಲದಲ್ಲಿ ಒಬ್ಬ ತಂದೆ ತಾಯಿಗೆ ಒಂದೇ ಮಗ ಇರ್ತಾರೆ, ಅಣ್ಣ ತಮ್ಮಂದ್ರೆ ಬಾಂಧವ್ಯ ಆಗುತ್ತಿಲ್ಲ. ಈ ಸಿನಿಮಾ ಈಗಿನ ಜನರೇಷನ್ಗೆ ಉಪಯೋಗ ಆಗುತ್ತೆ ನನ್ನ ಮನಸ್ಸಿಗೆ. ಯಾಕಂದ್ರೆ ಈ 20-25 ವರ್ಷ ಜನರೇಷನ್ ಹುಡುಗರು ನೋಡಿಲ್ಲ ಸಿನಿಮಾ. ಇದೆಲ್ಲ ಟಿವಿಲಿ ಬಂದಿರ್ಬೋದು, ನೋಡಿರಲ್ಲ. ಎಲ್ಲ ನೋಡಿ ಆನಂದ ಮಾಡಿ ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಈ 4 ನುಡಿಗಳನ್ನು ನಿಲ್ಲಿಸ್ತಾ ಇದೆ. ಸಾಕು ಆಗ್ತದೆ. ಬೈ ದ ಸೇಮ್ ಟೈಮ್ 25 ವರ್ಷಗಳು ಕಳೆದೋಯ್ತಾ ಅಂತ ಒಂದು ಕಡೆ ತುಂಬ ನೋವಾಗ್ತಾ ಇದೆ. ಯಾಕೆ ಅಂತಂದರೆ, ಎಡಭಾಗದಲ್ಲಿ ಸೆಂಟರ್ನಲ್ಲಿ ಕೂತ್ಕೋಬೇಕಾದಂತಹ ನನ್ನ ಯಜಮಾನರು ಇವತ್ತು ಅಲ್ಲಿ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಕೂತ್ಬಿಟ್ಟಿದ್ದಾರೆ ಅನ್ನೋದು ನೋವು, ತುಂಬ ನೋವಾಗ್ತಾ ಇದೆ. ಅಫ್ಕೋರ್ಸ್ ಇಲ್ಲಿರೋ ಪ್ರತಿಯೊಬ್ಬರು ಈಗ ಯಜಮಾನರ ಗುಣಗಾನ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ನಾನೊಂದು 10 ನಿಮಿಷ ನಿಮ್ಮೆಲ್ಲರಿಗೂ ಟೈಮನ್ನು ತಗೋತೀನಿ. ಏನು ಅಂತಂದರೆ, ಯಜಮಾನ ಆಗೋದಕ್ಕೆ ಮತ್ತೊಬ್ಬ ವ್ಯಕ್ತಿ ಶ್ರಮ ವಹಿಸಿದ್ರಲ್ಲ, ಆ ನಿಜವಾದ ಯಜಮಾನ ರೆಹಮಾನ್ ಅವ್ರ ಬಗ್ಗೆ ನಾವು ಒಂದೆರಡು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅದು 1999. ರೆಹಮಾನ್ ಸರ್ ಅವರು ಸ್ವಲ್ಪ ಕಷ್ಟದಲ್ಲಿದ್ದರು. ರೆಹಮಾನ್ ಸರ್ ಅವರು ಸ್ವಲ್ಪ ಕುಟ್ಟುತ್ತಾ ಇದ್ರು. ರೆಹಮಾನ್ ಸರ್ ಅವರು ತುಂಬ ಅಂದರೆ ಎಲ್ಲೂ ಹೋಗ್ತಿರುವಂಥ ಒಂದು ಪರಿಸ್ಥಿತಿ ಇದ್ದಾಗ, ಯಾರೋ ಒಬ್ಬರು ನಿರ್ಮಾಪಕರು ನಮ್ಗೇನೋ ಒಂದು ಮಾತನ್ನ ಅಂದಾಗ ನಾನು ರೆಹಮಾನ್ ಸರ್ ಹೇಳ್ತೀನಿ, ಅಣ್ಣ ಬೇಡ ಅಣ್ಣ, ಇನ್ನು ಪದೇ ಪದೇ ಇಲ್ಲಿ ಬರೋದು ಬೇಡ, ನೀವು ಹೊರಟ್ಬಿಡಿ. ರೆಹಮಾನ್ ಸರ್ ಹೊರಡ್ತಾರೆ. ರೆಹಮಾನ್ ಸರ್ ನೋವು ಇಟ್ಕೋತಾರೆ. ರೆಹಮಾನ್ ಸರ್ ಕಣ್ಣಲ್ಲಿ ನೀರಿಟ್ಕೊಂಡು ಹೊರಟೋಗ್ತಾರೆ. ತದನಂತರದ ದಿನಗಳಲ್ಲಿ ರೆಹಮಾನ್ ಸರ್ ಅವರು ಫೋನ್ ಬರುತ್ತೆ. ಏನು ಅಂತಂದರೆ, ರವಿ, ಅದೊಂಥರ ತುಂಬನೇ ಒಂಥರ ಒಂದು ಅದೇನೋ ಮಾತೃವಾತ್ಸಲ್ಯದ ಕೂಗೋದು. ರವಿ ಅಣ್ಣ ಹೇಳಿಣ ನಿಮಿಷ ಬಾಮ್ಮ. ಹೋಗಿ ಎಲ್ಲ ಆದ್ಮೇಲೆ ಈ ಥರ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಪಟ್ಟೆ. ಪ್ರಾಯಶಃ ರೆಹಮಾನ್ ಅವ್ರು ಖುಷಿ ಪಟ್ರಲ್ಲ. ಕಾರಣ ಏನು ಅಂತಂದ್ರೆ, ಅವರು ಅಲ್ಲಿವರೆಗೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು, ಅವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು. ತದನಂತರ ಸಕ್ಸಸ್ ಆದ್ಮೇಲೆ ನಗಣ ಅಂತ ಅವತ್ತು ಅವರು ನಗ್ತಿರ್ಲಿಲ್ಲ. ಆದ್ರೆ ನಾನು ನಗ್ದೆ, ನಾನು ಸಂತೋಷ ಪಟ್ಟೆ. ಯಾವ್ದಣ್ಣ ಅಂತಂದ್ರೆ, ನಿನ್ ಶಾರದಮ್ಮ ಅಂತಂದ್ರು. ಅವಾಗಿನ್ನೂ ನಾನು ನಮ್ಮ ಯಜಮಾನರನ್ನ ಯಜಮಾನ ಅಂತ ಕರಿತಾನೆ ಇರಲಿಲ್ಲ. ಯಾಕೆಂದ್ರೆ ಯಜಮಾನ ಇನ್ನೂ ಹುಟ್ಟೇ ಇರಲಿಲ್ಲ.
ನಿಮ್ಮ ಸಾರದಮ್ಮ ಅಂತಂದ್ರು. ತುಂಬಾ ಖುಷಿ ಪಟ್ಟೆ. ಯಾವಾಗ ಸ್ಟಾರ್ಟ್ ಹೇಳಿನ ಅಂತಂದ್ರೆ, ಇಲ್ಲಮ್ಮ ಎಲ್ಲ ಆಗಿದೆ, ಮಾತುಕತೆ ಆಗಿದೆ, ಯುಗಾದಿ ಅಂತ ಸಿನಿಮಾ ಹೆಸರನ್ನ ಇಟ್ಟು ಮಾಡ್ತಾ ಇದ್ದೀವಿ. ಖುಷಿ ಪಟ್ಟೆ. ಒಂದು ದೀಪಾವಳಿ, ಒಂದು ಸಂಕ್ರಾಂತಿ, ಒಂದು ಯುಗಾದಿ, ಇದು ನಮ್ಮ ನಮ್ಮ ಸಂಸ್ಕೃತಿಯ ಹಬ್ಬ. ಸರಿ ಸಾರ್ ನಿನಗೆ ಫೋನ್ ಮಾಡ್ತಾರಮ್ಮ, ಒಂಚೂರು ಬಿಡುವು ಮಾಡ್ಕೊಮ್ಮ, ಚೆನ್ನಾಗಿ ಹೋಗಿ ಬಂದ್ಬಿಡೋಣ. ಸರಿ ಅಣ್ಣ ಆಯ್ತು. ಅದಾದ ತಕ್ಷಣ ನನ್ನ ಯಜಮಾನರ ಫೋನು, ಏನೋ ಅಣ್ಣ ರೆಹಮಾನ್ ಸಿಕ್ಕಿದ್ರೇನೋ? ಸಿಕ್ಕಿದ್ರಣ್ಣ. ಇನ್ನು ಹೋಗ್ತಾ ಇದೀನಣ್ಣ. ಇಷ್ಟೇ. ನಾವು ನಮ್ಮ ಸಾರ್ದು ಫೋನ್ ಬಂದ್ರೆ ಏನಿಲ್ಲ, ಪ್ರಪಂಚ ನಮ್ಗೆ ಶೂನ್ಯ. ಅವ್ರು ಎಲ್ಲಿ ದಾರಿ ತೋರಿಸ್ತಾರೋ ಆ ದಾರಿನಲ್ಲಿ ಓಡೋದಷ್ಟೇ ನಮ್ಮ ಕರ್ತವ್ಯ. ಹೋಗ್ತಾ ಇದೀನಣ್ಣ. ಸರಿ ಆಯ್ತು. ನಾನು ರೆಹಮಾನ್ ಸರ್ ಇಲ್ಲಿಂದ ದೂರದ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ವಿ. ನಮ್ಮ ಜೊತೆ ಗೌಸ್ಪೀರ್ ಅಂತ ರೆಹಮಾನ್ ಸರ್ ಸಂಬಂಧಿಕರು ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾದ್ರೆ ರೆಹಮಾನ್ ಸರ್ ಜೊತೆ ಜಾಗ ಕೂತ್ರೆ ಆ ಒಂದು ಪ್ರಯಾಣ ಇರುತ್ತಲ್ಲ, ಆ ಪ್ರಯಾಣ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ. ಕಾರಣ ಏನು ಅಂದ್ರೆ ನಗ್ಸಿ ನಗ್ತಾರೆ. ಅವರು ನಗ್ತಾರೆ, ಆದರೆ ಒಳಗಡೆ ಆ ನೋವನ್ನ ಅವರು ಅವತ್ತು ಇಟ್ಕೊಂಡಿದ್ರು, ಪ್ರಾಯಶಃ ಇವತ್ತೂ ಇದೆ. ದೂರದ ಚೆನ್ನೈ ನಮ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ. ರಾತ್ರಿ ತಲುಪ್ಕೋತೀವಿ, ಬೆಳಗ್ಗೆ ಬರ್ತಾರೆ ಅಂತಂದ್ರು. ಯಾರು ಅಂತಂದ್ರೆ ಯಜಮಾನ, ಅಂದ್ರೆ ಅವತ್ತಿನ ಯುಗಾದಿ ಚಿತ್ರದ ಹಕ್ಕ ಬುಕ್ಕ ಅಂತಾನೆ ನಾವು ಕರೀತಾ ಇದ್ವಿ ಸ್ಪಾಟ್ ಅಲ್ಲಿ. ಅವರಿಬ್ರು ಅಣ್ಣ ತಮ್ಮಂದ್ರ ತರನೇ ಇದ್ರು. ಅವರಿಬ್ಬರ ಹೆಸರು ಶೇಷಾದ್ರಿ ಮತ್ತು ರಾಧಾ ಭಾರತಿ ಅಂತ. ಬೆಳಗ್ಗೆ ಬರ್ತಾರೆ ರೆಹಮಾನ್ ಸರ್ ಅವರು, ನಮಗೆ ಪಾಂಗ್ರೂನಲ್ಲಿ ಊಟ ಕೊಡಿಸ್ತಾರೆ. ಊಟ ಕೊಡಿಸಿದಂತಹ ಅನ್ನದಾತ ಟಿಫನ್ ಎಲ್ಲ ಮಾಡಿ ಕಾಯ್ತಾ ಇದ್ರೆ 2 ಆಕೃತಿ ಬರುತ್ತೆ. ರೂಮ್ ನಂಬರ್ 306. ನನಗೆ ತುಂಬಾ ಚಂದ ನೆನಪಿದೆ. ಬಂದಿದ ತಕ್ಷಣ, ಏನ್ರಿ ನೀವೇನಾ ಶ್ರೀವತ್ಸ? ಹೌದು ಸರ್. ಮಾಮ ತುಂಬಾ ಹೇಳ್ತಾ ಇದ್ರು ಕಣ್ರಿ ನಿಮ್ ಬಗ್ಗೆ. ಅವರು ಸಾರ್ನ ಕರೀತಾ ಇದ್ದು ಮಾಮ. ಥ್ಯಾಂಕ್ ಯು ಸರ್ ಅಂತಂದ್ವಿ. ಏನ್ರಿ ಕತೆ ಹೇಳಲೇಬೇಕಾ? ಇದು ಯುಗಾದಿ ಸಿನಿಮಾದ ಕತೆ ನಾ ಹೇಳ್ತಾ ಇರೋದು ಸರ್. ನೀವು ಹೇಳಿದ್ರೆ ಕ್ಯಾರೆಕ್ಟರ್ಸ್ನೆಲ್ಲ ಬರ್ಕೊಂಡು ಸ್ಕೆಡ್ಯೂಲ್ನ ಮಾಡ್ಕೊಂಡು ಬರೋದಕ್ಕೆ ಹೇಳಿದಾರೆ ಸರ್. ನೀವು ದಯವಿಟ್ಟು ಹೇಳಬೇಕು ಸರ್. ಓಕೆ. ಕರ್ಟನ್ ಹಾಕಿ ಎಲ್ಲ ರೂಮಿಂದು ಅಂತಂದ್ರು. ಇವರು ಕತೆ ಹೇಳ್ತಾ ಇದಾರ ಇಲ್ಲ ಏನ್ ಮಾಡ್ತಾ ಇದಾರೆ ಗೊತ್ತಾಗ್ಲಿಲ್ಲ. ಎಲ್ಲ ರೂಮಿನ ಕರ್ಟನ್ ಹಾಕಿ ಅಂದ್ರು. ಎಲ್ಲ ರೂಮ್ದು ಕರ್ಟನ್ ಹಾಕಿದ್ರು. ನಾನು ರೆಹಮಾನ್ ಸರ್ ಮುಖಕ್ಕೆ ನೋಡಿದೆ. ಅವ್ರಂದ್ರು, ನೋಡ್ರಿ ಸಿನಿಮಾನ ಕತ್ಲೆಲೆ ತೋರಿಸ್ತಾರೆ, ನಾನು ನನ್ನ ಕಥೆಯನ್ನ ಕತ್ಲೆಲೆ ಹೇಳ್ತೀನಿ ಅಂತಂದ್ರು. ಹೇಳಿ ಸರ್ ಅಂತಂದು ಕತೆ ಶುರು ಆಯ್ತು. ಅದು ಒಂದು ಕಾಮಿಡಿ ಸಬ್ಜೆಕ್ಟ್ ಅಂತ ಅವ್ರು ಹೇಳಿದ್ದು. ರೆಹಮಾನ್ ಸರ್ ನಗ್ತಾ ಇದ್ರೆ ಚೆನ್ನಾಗಿ ಅವ್ರು ಇವಾಗ ನಗ್ತಾರೆ ಅನ್ಸುತ್ತೆ. ಸಿಂಕೋಲ ಅಂತ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದ್ರು. ಆ ಕಥೆಯಲ್ಲಿ ಅವರು ಹೇಳ್ಬೇಕಾದ್ರೆ ಅವರು ನಗ್ತಾ ಇದ್ರೆ ಹೊರತಾಗಿ ನಮ್ಗೆಲ್ಲೂ ನಗು ಬರಲಿಲ್ಲ. ಏನ್ ನಗ್ತಾ ಇದಾರೆ ಹಕ್ಕ ಬುಕ್ಕಂದ್ರು ಇಬ್ರು. ಎಲ್ಲ ಆಯ್ತು. ರೆಹಮಾನ್ ಸರ್ ನನ್ನ ಮುಖ ನೋಡೋರು. ಕೆಳಗಡೆ ಹೋದ್ವಿ. ಮತ್ತೆ ಊಟ ಪಾಂಗ್ರೂ ಹೋಟ್ಲಲ್ಲಿ. ಅವರು ಮೆಲ್ಲಿಗೆ ಹೇಳಿದ್ರು, ಸಂಜೆ ಬರ್ತೀನ್ರಿ, ಕೂತ್ಕೊಂಡು ಎಲ್ಲ ಸ್ಕೆಡ್ಯೂಲ್ ಮಾಡ್ಬೋಣ. ಕೊಡೋದು ಪಾಂಗ್ರೂ ಹೋಟ್ಲಲ್ಲಿ ಒಂದು ಕಾರ್ನಲ್ಲಿ ನಾನು ರೆಹಮಾನ್ ಸರ್ ಇಬ್ರು ನಿಂತ್ವಿ. ಮತ್ತೆ ನನ್ನಲ್ಲಿ ಕಾಡ್ದಂತಹ ಪ್ರಶ್ನೆ, ನಿಮ್ಗೆ ಈ ಸಿನಿಮಾ ಬೇಕಾ ಅಣ್ಣ ಅಂತ. ಅದು ಯಜಮಾನರಾಗಿರ್ಬೋದು, ಯಾರೇ ಆಗಿರ್ಬೋದು, ಮೊದಲು ನಾವು ಬುನಾದಿಯನ್ನ ಕಟ್ಕೋತೀವಲ್ಲ, ಅದು ತುಂಬಾ ಭದ್ರವಾಗಿರ್ಬೇಕು. ಅಣ್ಣ ನಿಮ್ಗೆ ಇದು ಬೇಕಣ್ಣ ಅಂದಾಗ ನಾನೇನ್ ಮಾಡಲಿ ರವಿ, ಎಲ್ಲ ಆಗೋಗಿದೆ, ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾಡೋಣ ರವಿ ಅಂತಂದ್ರು. ನಿನಗೆ ಏನ್ ಅನ್ಸತ್ತೆ? ಇಲ್ಲ ಅಣ್ಣ, ಈ ಕತೆ ಕಷ್ಟ. ನಾವು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದು ದೇವರು ಕಳಿಸಿದಂತಹ ಆಶೀರ್ವಾದ ಅನ್ಸತ್ತೆ. ಇನ್ನಕ್ಕೆ ಪಾರಂಗ ವಾನತೆ ಪೋಲಾನ್ವರ್ ಪಡೋ ಅಂದ್ರೆ ನಾ ಹೇಳ್ತಾ ಇರೋದು 2000ನೇ ಇಸ್ವಿನಲ್ಲಿ ಆಟೋಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅದು ದೇವ್ರು ಕಳಿಸಿದಂತಹ ವರ ಇನ್ನೇನಿದ್ರು. ಆಟೋದಲ್ಲಿ ಒಂದು ಮೈಕಲ್ಲಿ ಕಟ್ಕೊಂಡು ದಯವಿಟ್ಟು ನೋಡಿ ಈ ಸಿನಿಮಾ ನೋಡಿ ಅಂತ ಹೋಗ್ತಾ ಇದ್ದಾರೆ. ಅದು ಸಂಕ್ರಾಂತಿಗೆ ರಿಲೀಸ್ ಆದಂತಹ ಒಂದು ಸಿನಿಮಾ ವಾನತೆ ಪೋಲ. ರೆಹಮಾನ್ ಸರ್ ಅಂದ್ರು, ಇದು ಯಾವುದು ರವಿ ಅಂತಂದ್ರು. ಸರ್ ಯಾವ ಸಿನಿಮಾ ಬಿಟ್ಟಾಕಿ ಸರ್, ನಮ್ಮದು ನೋಡೋಣ ಬನ್ನಿ ಸರ್. ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಅದರಲ್ಲಿ ವಿಜಯಕಾಂತ್.
ಸರ್ ಏನು ಸರ್ ಮೀಸ ಗೀಸ ಎಲ್ಲ ಮಿತ್ಕೊಂಡು ಹಿಂಗೋ ಎಲ್ಲ ಚೆನ್ನಾಗಿಲ್ಲ ಸರ್ ಅಂತ. ಯಾವ್ದಾದ್ರೆ ಏನು ಬನ್ನಿ ಆ ಸಿನಿಮಾ ಒಂದ್ಸರಿ ನೋಡ್ಕೊಂಬರೋಣ, ನಮ್ದನ್ನ ಸಂಜೆ ಮೇಲೆ ಕೂತ್ಕೊಳ್ಳೋಣ ಅಂತಂದ್ರು. ನಾನಂದೆ ಸರ್ ನಮ್ಮ ಸಿನಿಮಾ ಬನ್ರಿ ಅಂತಂದ್ರು. 1:15 ಶೋನೋ 2 ಗಂಟೆ ಶೋ ನಂಗೆ ಕರ್ಕೊಂಡು ಹೋದ್ರು. ಕಮಲಾ ಥಿಯೇಟ್ರು ನಂಗೆ ತುಂಬಾ ಚೆನ್ನಾಗಿ ನಾಪ್ತಾ ಇದೆ. ಅಷ್ಟೊಂದು ಆಲ್ರೆಡಿ ಹೌಸ್ಫುಲ್, ಟಿಕೆಟ್ ಇಲ್ಲ. ರೆಹಮಾನ್ ಸರ್ ಜೇಬಲ್ಲಿದ್ದಂತಹ ಒಂದಷ್ಟು ದುಡ್ಡನ್ನ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ನಾವು ಟಿಕೆಟ್ ತೊಗೊಳ್ತೀವಿ ನಾವಿಬ್ಬರೇ. ಗಾಂಧಿ ಕ್ಲಾಸಲ್ಲಿ ಹೋಗಿ ಕೂತ್ಕೋತೀವಿ. ರೆಹಮಾನ್ ಸರ್ ಕೂತ್ಕೊಂಡ್ರು. ರೆಹಮಾನ್ ಸರ್ ಪಕ್ಕದಲ್ಲಿರೋ ಚೇರನ್ನ ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಒಳಗಡೆ ಚೇರ್ ಒಳಗೆ ನಾನು ಹೋಗಕ್ಕೆ ಆಗ್ತಿಲ್ಲ, ತುಂಬಾ ದಪ್ಪ. ರವಿ ಅಮ್ಮಕ್ ಕೊಟ್ಟು ಕೂತ್ಕೋ, ರವಿ ಅಮ್ಮಕ್ ಕೊಟ್ಟು ಕೂತ್ಕೋ ಅಂತಾರೆ. ಸರ್ ಕೂತ್ಕೊಂಡ್ಬಿಡ್ತೀನಿ, ಎತ್ತಿಲ್ಲ ನಿಂಗೆ ಸರ್ ಅಂತ ಕೇಳ್ತಾ ಇದ್ದೀನಿ. ಏನ್ ಮಾಡೋಣ ಅಂದ್ರೆ ಸರಿ ಒಂದು ಕೆಲಸ ಮಾಡ್ತಾರೆ, ಪಕ್ಕದಲ್ಲೇ ನಾನಂತ ಹೋಗೋಣ ಬನ್ನಿ ಸರ್ ಅಂತ. ಪಕ್ಕದಲ್ಲೇ ಈ ನಡೆದ ಕೂತ್ಕೊಂಡು ಹೋಗೋಣ. ಹೀಗೆ ನೋಡಿದಂತಹ ಸಿನಿಮಾ ಅನಂತೆ ಪುರ. 5 ಸರಿ 6 ಸರಿ ನಾನು ನನ್ನ ಯಜಮಾನ ಅಂದ್ರೆ ಅವತ್ತಿನ ಅನ್ನದಾತ ರೆಹಮಾನ್ 4-5 ಸತಿ ಕಣ್ಣಲ್ಲಿ ನೀರು ಹಾಕಿದ್ವಿ. ಹೊರಗೆ ಬರ್ಬೇಕಾದ್ರೆ ನೀವು ನಂಬ್ತಿರೋ ಇವು ಶಿಲ್ಪಾ ಶ್ರೀನಿವಾಸ್ ಅಂತ ಒಬ್ಬ ನಿರ್ಮಾಪಕರು, ಅವ್ರು ನಿಂತಿದ್ದಾರೆ, ಇವ್ರು ನಿಂತಿದ್ದಾರೆ. 4-5 ಜನ ಈಗಾಗಲೇ ಆ ಥಿಯೇಟರ್ ಒಳಗೆ ನುಗ್ತಾ ಇದ್ದಾರೆ. ಏನು ಅಂತಂದ್ರೆ ಈ ಸಿನಿಮಾ ಮೇಲೆ ತಗೊಂಡ್ಬಿಡೋಣ. ನಾವು ಅದು ಎಲ್ಲಿ ಬೇರೆಯವ್ರಿಗಾಗತ್ತೋ ನಮಗೆ ಗೊತ್ತಿಲ್ಲ, ಅದು ನಾಳೆ ನಮ್ಗಾಗತ್ತೋ ಇಲ್ವೋ ಅಂತ. ಹೊರಗಡೆ ಬಂದಿದ ತಕ್ಷಣ ನಿರ್ಮಾಪಕರು ನಿಂತಿದ್ರು. ಅವತ್ತೇ ರೆಹಮಾನ್ ಸರ್ ಚೆನ್ನಾಗಿ ನಿಂತಿರ್ಬೇಕು. ವಿಜಯ್ ಪಿಕ್ಚರ್ ಒಂದು ರಿಲೀಸ್ ಆಗಿರುತ್ತೆ. ಹೆಂಗಿದೆ ರೆಹಮಾನ್ ಈ ಪಿಕ್ಚರ್ ಅಂದ್ರೆ ಸಡನ್ ಆಗಿ ಡಬ್ಬಾ ಪಿಕ್ಚರ್ ಚೆನ್ನಾಗಿಲ್ಲ ಸರ್ ಅಂದ ತಕ್ಷಣ ಅವೆಲ್ಲ ವಿಜಯ್ ಪಿಕ್ಚರ್ ಹೋಗ್ಬಿಟ್ರು. ನಾವು ಅಲ್ಲಿಂದ ಸ್ಟ್ರೈಟ್ ಆಗಿ ಏನು ಅಂದ್ರೆ ರೆಹಮಾನ್ ಸರ್ ಕ್ಯಾಲ್ಕುಲೇಷನ್ಸ್ ನೋಡಿ, ರವಿ ಹೆಂಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅಣ್ಣ, ಏನ್ ಮಾಡಬಹುದು, ಇದನ್ನ ಹೆಂಗಾದ್ರೂ ಮಾಡೋದು, ಇದನ್ನ ಮಾಡೋಣ. ಬಟ್ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಪಡಿದೇವ ರವಿ, ಏನೋ ಮಾಡಿಣ, ಹಿಂಗೋ ಮಾಡೋಣ ರವಿ. ಅಲ್ಲಿ ಜಯನಗರದಲ್ಲಿ ಕೂತಿರೋದು ಸಿಂಹ, ಒಪ್ಕೊಳ್ತೀನಣ್ಣ, ಕೈ ಕಾಲು ಇಟ್ಕೋಣ, ಏನೋ ಒಂದು ಮಾಡೋಣ ಅಣ್ಣ. ಈ ಸಿನಿಮಾ ಬದಲು ಹಿಂಗಿದೆ, ಈ ಸಿನಿಮಾ ಬದಲು ಹಂಗಿದೆ, ಏನೋ ಒಂದು ಮಾಡಿ ತೂರ್ಸೋ ಪ್ರಯತ್ನ ಮಾಡೋಣ. ಸರಿ ರವಿ ಅಂತ. ಇಲ್ಲಿಂದ ನಾನು ನಿಜ ಹೇಳ್ತೀನಿ, ನಾನಿಲ್ಲ, ಆದರೆ ರೆಹಮಾನ್ ಅವ್ರು ಪಟ್ಟಂತಹ ಪಾಡಿತ್ತಲ್ಲ, ವಿಕ್ರಮನ್ ಮನೆಗೆ ಎಷ್ಟು ಸರಿ ಚಪ್ಪಲಿ ಸೋಸಿದಾರ ನನಗೆ ಗೊತ್ತಿಲ್ಲ. ಆಸ್ಕರ್ ರವಿಚಂದ್ರಂದು ಬರೀ 8 ಅಡಿ ಬೈ 8 ಅಡಿ ಒಂದು ಆಫೀಸ್ ಇದೆ. ಆ ಆಫೀಸಲ್ಲಿ ಬಾಲಿ ತೆಗೆಯಕ್ಕೆ ಮುಂಚೆನೆ ಹೋಗಿ ರೆಹಮಾನ್ ಸರ್ ಅವರು ಕೈ ಕಟ್ಟಿ ನಿಲ್ತಾ ಇದ್ರು. ಎಲ್ಲವೂ ಮಾಡಿದ್ರೆ ಏನು ಇಲ್ಲಿನ ನಿರ್ಮಾಪಕರು ಒಂದೊಂದು ರೇಟ್ಗಳು ರೈಸ್ ಮಾಡ್ತಾ ಇದ್ರೆ ನೋಡಿದ್ರೆ ಭಯ ಆಗ್ತಾ ಇದೆ. 25 ಲಕ್ಷ, ಒಬ್ರು ಬ್ಲ್ಯಾಂಕ್ ಚೆಕ್, ಒಬ್ರು ಏನ್ ಬೇಕು ಹೇಳ್ಕೊಂಡು ಈ ತರ ಇರ್ಬೇಕಾದ್ರೆ ಇದೆಲ್ಲವನ್ನು ರೆಹಮಾನ್ ನೋಡ್ಕೊಂಡು ಅಲ್ಲಿಂದ ನಾನು ಅಣ್ಣ ಜಯನಗರ ಮನೆಗೆ ನುಗ್ಗಿದ್ವಿ. ನುಗ್ಗೆ ಆದ್ಮೇಲೆ ಅವ್ರ ಹತ್ರ ಕೈ ಹಿಡಿದು ಕಾಲು ಹಿಡಿದು, ತದನಂತರ ಇವರಿಬ್ರು ಅತಿರಥ ಮಹಾರಾಜರನ್ನ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿ ಎಲ್ಲವನ್ನೂ ಮಾಡಿ ಒಂದು ತಹಬಂದಿಗೆ ತರಬೇಕಾದ್ರೆ ನನ್ನ ಯಜಮಾನರ ಕಣ್ಣಲ್ಲಿ ಒಂದು ನೋವಿತ್ತು. ಏನು ಅಂತಂದ್ರೆ ದಯವಿಟ್ಟು ನನಗೆ ಈ ಮೀಸೆ, ಈ ಗಡ್ಡ ಇದೆಲ್ಲ ಹಾಕ್ಬಿಡ್ರು, ನಂಗೆ ಒಂದು ಮುದ್ಕಂತರ ಕಾಣ್ತೀನಿ ಕಣ್ರು ಅಂತ ಯಾವಾಗಲೂ ಹೇಳ್ತಾರೆ ನನ್ನ ಯಜಮಾನ. ಅಣ್ಣ ಇದೊಂದು ಕತೆ ಅಣ್ಣ, ಇದೊಂದು ತುಂಬಾ ಮುದ್ದಾಗಿದೆ, ಇದೊಂದು ಮಾಡೋಣ, ನಾನು ಹೆಂಗೋ ಮಾಡಿ ಮುದುಕರು ಮಾಡ್ಬಿಡ್ತಾ ಇದ್ದೀರಾ ನೀವೆಲ್ಲ ಸೇರಿ ಅಂತ ಹೇಳಿ ಆ ಕಥೆಯನ್ನೆಲ್ಲ ಒಪ್ಕೊಂಡು ನಿಜ ಹೇಳ್ತೀನಿ. ರಾಮಾಂಜನೇಯನ್ ದೇವಸ್ಥಾನದಲ್ಲಿ ಥ್ಯಾಂಕ್ಸ್ ಟು ಕೀರ್ತಿ ಮೇಡಮ್ ಅಂಡ್ ಅಫ್ಕೋರ್ಸ್ ವಿಷ್ಣು ಸರ್ ಅಂಡ್ ರಾಧಾಭಾರತಿ ಅವರ ಶೇಷಾದ್ರಿ ಅವ್ರ ಮೊದಲೇ ಇರೋದ್ರಿಂದ ಈಗ ನೋಡಿದ್ರಲ್ಲ ಅಣ್ಣನ ಗೆಟಪ್ ಇತ್ತಲ್ಲ, ನನ್ನ ಯಜಮಾನನ ಗೆಟಪ್, ಆ ಕೋಟು, ಮೀಸೆ, ಇಲ್ಲೊಂದು ಚುಕ್ಕಿ, ಇದನ್ನೆಲ್ಲ ಇಟ್ಕೊಂಡು ಒಂದು ಛತ್ರಿನ ಹಿಡ್ಕೊಂಡು ಬಂದು ರಾಮಾಂಜನೇಯನ್ ದೇವಸ್ಥಾನದಲ್ಲಿ ನಿಂತಿದ ತಕ್ಷಣ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ರೆಹಮಾನ್ ಸರ್ ಅವ್ರ ಮುಖನ ನೋಡಿದ್ವಿ. ನಮ್ಗೆ ಅಲ್ಲೇ ಕನ್ಫರ್ಮ್ ಆಯ್ತು ಈ ಪಿಕ್ಚರ್ ಕಚ್ಕೋತು, ಈ ಪಿಕ್ಚರ್ ಗ್ಯಾರಂಟಿ ಹೊಡಿತೀವಿ ಅಂತ ಕಚ್ಕೋತು ಅಂತ ಗ್ಯಾರಂಟಿ ಗೊತ್ತಾಗೋದು ನಮಗೆ. ಅಲ್ಲಿಂದ ಹಂತವಾಗಿ ಈ ಸಿನಿಮಾ ಸಾಮಾನ್ಯವಾಗಿ ಆಗ್ಲಿಲ್ಲ. ನಾವು 4-5 ದಿವಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಿಸರ್ಗ ವಾಸಂತಿದೆ, ಅಲ್ಲಿ 2 ದಿವಸ ಶೂಟಿಂಗ್ ಮುಗಿಸ್ಕೊಂಡು ದೂರದ ಆಲ್ದೂರು ಹೋಗ್ತೀವಿ. ಆಲ್ದೂರಲ್ಲಿ ಶೂಟಿಂಗ್ ಮಾಡ್ತಿದ್ರೆ ಇಲ್ಲಿರೋ ಯಾರೋ ಮಹಾನ್ ಭಾವ ವಿಷ್ಣು ಸರ್ ಹಾಕೊಟ್ಬಿಟ್ರು, ಇವ್ರು ಇನ್ನೂ ಸರ್ ರೈಟ್ಸೇ ತಂದಿಲ್ಲ, ನೀವು ಆಲ್ರೆಡಿ ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ. ರೆಹಮಾನ್ ಅಂದ್ರೆ ಅಷ್ಟೇ ಗಡ್ಡ 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 ಶೂಟಿಂಗ್ ನಡೀತಾ ಇದೆ. ಸೆಟ್ಟಲ್ಲಿ ಅಲ್ಲಾಡ್ತಾ ಇದೀವಿ ಎಲ್ಲರೂ, ಎಲ್ಲಿ ರೈಟ್ಸು ಸರ್ ಇದೆ ಸರ್, ನಾವು ಮಾತಾಡಿದ್ದೀವಿ ಎಲ್ಲೋ, ನೋ ಬ್ರಿಂಗ್ ಮಿ ದ ರೈಟ್ಸ್ ದೆನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್. ಬಹಳ ಭಯ ಪಟ್ಬಿಟ್ವಿ, ಬಹಳ ಏನ್ ಶೂಟಿಂಗ್ ನಡೀತಾ ಇದೆ, ಶೂಟಿಂಗ್ ಅರ್ಧ ನಿಲ್ಸಿ ಇನ್ನು ತಗೊಂಡ್ರೆ ಹೆಂಗೆ. ರಾತ್ರಿ ಓಡ್ದಂತಹ ಜೀವ, ಅವಾಗ ಕಾಪಾಡಿದಂತಹ ವ್ಯಕ್ತಿ ಕೆ.ವಿ. ನಾಗೇಶ್ ಕುಮಾರ್ ಸ್ವಾಮಿ. ಏನು ಬೇಕು ರೆಹಮಾನ್ ಸರ್, ಇದೇನೋ ಬೇಕು, ಏನೋ ಇರುತ್ತೆ ಲೇವಾದೇವಿ, ಏನೇನೋ ಇರುತ್ತೆ. ಆ
ಜೀವ ಅಲ್ಲಿ ಓಡೋಗಿ ರಾತ್ರಿ ಓಡೋಗಿ ನಾವು ನಂಬ್ತಿರೋ 2 ದಿವಸದಲ್ಲಿ ವಿತ್ ಡಾಕ್ಯುಮೆಂಟ್ ತಗೊಂಡ್ಬಂದು ಅಣ್ಣನ ಮುಂದೆ ಹಂಗಿಟ್ರು, ಸರ್ ಇದು ನಮ್ಮ ಸಿನಿಮಾ ಸರ್ ಅಂತ. ಅವತ್ತಿಂದ ಶುರು ಆಯ್ತು. ತದನಂತರ ದಿನದಲ್ಲೂ ನಾವು ಕಳ್ಕೊಂಡಿರೋದೇ ಹೆಚ್ಚಿದೆ ನಿಜವಾಗ್ಲು. 50ನೇ ದಿವಸಕ್ಕೆ ನಮ್ಮ ಮುಸ್ತಫಾ ಸರ್ ಅಂತ ಒಬ್ಬರಿದ್ರು, ನಾವು ಸಂಭ್ರಮದಲ್ಲಿದ್ವಿ. ಇನ್ನೊಂದು ಯಾವುದೋ ಪಕ್ಕದಲ್ಲಿ ಒಂದು ದೊಡ್ಡ ಪಿಕ್ಚರ್ ಬಂದ್ಬಿಡುತ್ತೆ, ದಿಗ್ಗಜರು ಅಂತ. ಈ ಕಡೆ 50ನೇ ದಿವಸದಲ್ಲಿ ನಮ್ಮ ಮುಸ್ತಫಾ ಅವರ ಶ್ರೀಮತಿ ಅವರು ತೀರೋಗ್ತಾರೆ. 100ನೇ ದಿವಸ ನೀವು ನಂಬ್ತಿರೋ ಇಲ್ವೋ ಶೇಷಾದ್ರಿ ಅವರು ತೀರೋಗ್ತಾರೆ. ನಾವು ಎಷ್ಟು ಸಂಭ್ರಮಿಸಿದೀವೋ ಅಷ್ಟೇ ಇಲ್ಲಿ ಕಳ್ಕೊಂಡಿದ್ದೀವಿ ಕೂಡ. ಭಯ ಇತ್ತು. 50ನೇ ದಿವಸ ನಾವೇನೋ ಕಾಲಿಡ್ತಾ ಇದೀವಿ, ಸಾಗರ್ ಥಿಯೇಟರ್ ದಿಗ್ಗಜರು ಬಂದ್ಬಿಡ್ತಾರೆ. ರಾತ್ರೋರಾತ್ರಿ ಫೋನ್ ಮಾಡ್ತಾರೆ ಶೇಷಾದ್ರಿ ಅವರು, ರವಿ ದೊಡ್ಡ ಪಿಕ್ಚರ್ ಅಂತ ಇದ್ದಾರೆ ಮಾಮ, ಏನಾರು ಆಗ್ಬಿಟ್ರೆ ಹೆಂಗೆ ರವಿ? ಇಲ್ಲ ಸರ್, ನಮ್ಮ ಪಿಕ್ಚರ್ ನಾವು ನಂಬೋಣ. ದೇವರು ಯಾರು ಕಷ್ಟ ಪಡ್ತಾರೋ ಖಂಡಿತವಾಗ್ಲು ನಮ್ಮ ಯಜಮಾನ್ರು ಹೇಳ್ತಾರಲ್ಲ, ಕೆಲವ್ರಿಗೆ ಕೈ ಹಿಡಿತಾನೆ ಲಾಸ್ಟ್ ಅಲ್ಲಿ ಕೈ ಕೊಟ್ಬಿಡ್ತಾನೆ, ಕೆಲವ್ರಿಗೆ ತುಂಬಾ ಕಷ್ಟ ಪಡ್ತಾನೆ ಲಾಸ್ಟ್ ಅಲ್ಲಿ ಭದ್ರೋ ಕೈ ಹಿಡಿತಾನೆ ಅಂತಾರಲ್ಲ, ಆ ಥರ ನನ್ನ ರೆಹಮಾನ್ ಸರ್ಗೆ ತುಂಬಾ ಚಂದವಾಗಿ ಕೈ ಹಿಡ್ತಾರೆ. ಅಲ್ಲಿಂದ ಆಗಿರೋದೆಲ್ಲ ಇತಿಹಾಸ. ಇದೆಲ್ಲ ಏನಕ್ಕೆ ಹೇಳ್ಬೇಕು ಅಂತ ಇಷ್ಟಪಟ್ಟೆ ಅಂತಂದ್ರೆ, ಪ್ರತಿಯೊಬ್ಬರು ನಾವು ಪರದೆ ಮುಂದಿರೋರನ್ನ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದ್ರೆ ಪರದೆ ಹಿಂದೆ ಪಟ್ಟಂತಹ ಶ್ರಮ ಇರುತ್ತಲ್ಲ, ಆ ಶ್ರಮ ತುಂಬಾನೇ ದಾರುಣವಾಗಿರುತ್ತೆ. ನಾನು ಕೆ ಮಂಜು ಸರ್ನೂ ಕೇಳ್ಕೊತೀನಿ, ನೀವೆಲ್ಲ ವಾಪಸ್ ಬರಬೇಕು, 16 ಪಿಕ್ಚರ್ಗಳು ಮಾಡಬೇಕು, ನಮಗೆ ತೋಚೋದು ಅಷ್ಟೇ, ದುಡಿಯೋರು ನಮ್ಗೆ ಇನ್ನೇನು ಬೇಕು, ನೀವೆಲ್ಲ ಬರಬೇಕು ಅಂತ ಕೇಳ್ಕೊತೀವಿ. ಆ ನಿಟ್ಟಿನಲ್ಲಿ ದೇವರು ದೂರದಲ್ಲಿರೋ ನನ್ನ ಯಜಮಾನ ನಿಮ್ಮೆಲ್ಲರಿಗೂ ಶಕ್ತಿ ಕೊಡಲಿ, 16 ಸಿನಿಮಾಗಳನ್ನ ಮಾಡಿ ಅಂತ ಹೇಳ್ತಾರೆ. ಬಂದವರಿಗೆ ನನ್ನ ನಮಸ್ಕಾರ. ಕತೆ ಹುಟ್ಟಿದ್ದು, ಕತೆ ಸಿಕ್ಕಿದ್ದು, ಅದರ ಬೆಳವಣಿಗೆ ಎಲ್ಲವನ್ನು ರವಿ ಸವಿಸ್ತಾರವಾಗಿ ನಿಮ್ಗೆ ಹೇಳಿದ್ದಾರೆ. ನಾವು ಆ್ಯಕ್ಟ್ ಮಾಡೋರಿಗೆ ಇದು ಯಾವುದೂ ಗೊತ್ತಿರಲ್ಲ. ನಮ್ಮ ಹತ್ರ ಯಾರಾದ್ರೂ ಬಂದರೆ ರೇಟು ಕೇಳ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಶೂಟಿಂಗ್ ಮುಗೀತಾ, ಡಬ್ಬಿಂಗ್ ಮುಗೀತಾ, ಅಷ್ಟೊತ್ತಿಗೆ ಇನ್ಯಾವುದೋ ಒಂದು ಸಿನಿಮಾ. ಸೊ ಆ ಥರದಲ್ಲಿ ನಾವು ಕಾಲ ಕಳೆದವ್ರಿಗೆ ಇದ್ರ ಹಿಂದೆ ಎಷ್ಟೆಲ್ಲ ಸರ್ಕಸ್ ಇರುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ನಮಗೆ ಗೊತ್ತಿರೋದು ಸಿನಿಮಾ ಹಿಟ್ ಆಯಿತು, ಸಿನಿಮಾ ಸುಮಾರು, ಸಿನಿಮಾ ಹೋಯ್ತು ಅಷ್ಟೇ. ಶಶಿ ಬಂದರು. ಎಸ್, ಶಶಿಕುಮಾರ್ ಅವರು ಈಗಷ್ಟೇ ಆಗಮಿಸಿದ್ದಾರೆ. ಅವ್ರಿಗೂ ಜೋರು ಚಪ್ಪಾಳೆ ಕೊಡ್ತಾ ಇದ್ದಾರೆ. ಇದು ವಿಷ್ಣು ಅವರ 175ನೇ ಸಿನಿಮಾ. ಈಗ ರಿಲೀಸ್ ಆಗ್ತಾ ಇರೋದು, ರಿಲೀಸ್ ಆಗ್ತಾ ಇರೋದು 25 ವರ್ಷದ ನಂತರ. ಸೊ ಏನೋ 25, 75 ಎಲ್ಲ ಸೌಂಡಿಂಗ್ ಚೆನ್ನಾಗಿದೆ. ಈಗ ಮುಂಚೆ ಯಾರೂ ಜನರಿಗೆ ನಮ್ಮ ಸಿನಿಮಾ ನೋಡಿ ಕಾಮೆಂಟ್ ಮಾಡಿ ಅದೆಲ್ಲ ಹೇಳ್ತಾ ಇರಲಿಲ್ಲ. ಇವತ್ತು ಪ್ರೇಕ್ಷಕರನ್ನ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆ ನಮ್ಮ ಸಿನಿಮಾ. ಆಗ ಸಿನಿಮಾ ಬಂದರೆ ರಿಲೀಸ್ ದಿವಸ ಒಂದು 20 ಆಟೋ 30 ಆಟೋಲ್ಲಿ ಸ್ಟಾರ್ ಕಟ್ಕೊಂಡು ಬರ್ತಾ ಇತ್ತು. 100 ಸ್ಟಾರ್ಗಳನ್ನ ಕಟ್ಕೊಂಡು ಬರ್ತಿದ್ರು, ಟ್ರಾಫಿಕ್ ಜಾಮ್ ಮಾಡಿ. ಆ ಸ್ಟಾರ್ ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದೋಗಿದೆ. ಈಗ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ 48 ಕೋಟಿ, 3ನೇ ದಿವಸಕ್ಕೆ 75 ಕೋಟಿ. ಈ ಫಿಗರ್ಗಳು ಕೆಲವು ಸಿನಿಮಾಗೆ ಮಾತ್ರ ನೋಡುವಂಥ ಒಂದು ಭಾಗ್ಯ. ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ನಾವು ಏನು ಅನುಭವಿಸಿದ್ವಿ, ಏನೇನು ಖುಷಿ ಪಟ್ವಿ, ಎಷ್ಟು ಸಂತೋಷ ಪಟ್ವಿ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ, ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ.
ಆ ಥರ ಚಾರ್ಮ್ ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ಲವೇ ಇಲ್ಲ, ಎಲ್ಲ ನಾಶ ಆಗಿದೆ. ಈ ಸಿನಿಮಾ 100 days ಫಂಕ್ಷನ್ಗೆ ಸುಮಾರು ಊರಿಗೆ ನಾವು ಹೋದ್ವಿ. ಹೋದ ಕಡೆ ಎಲ್ಲ ಊರಲ್ಲಿ ಮೆರವಣಿಗೆ ಮಾಡಿ ನಮ್ಮನ್ನ ಥಿಯೇಟರ್ ಕರ್ಕೊಂಡು ಹೋಗ್ತಾ ಇದ್ರು. ಅದು ವೈಭವ. ಈಗ ಅದು ಗತವೈಭವ ಆಗಿದೆ. ಯಜಮಾನಿಗೆ ನಾವು ಸುಮಾರು ಕಡೆ ಹೋಗಿದ್ದೀವಿ, ಸುಮಾರು ಕಡೆ. ನಾರ್ತ್ ಕರ್ನಾಟಕ, ಮೈಸೂರು, ದಾವಣಗೆರೆ, ಕೋಲಾರದಲ್ಲಿ ಕನ್ನಡ ಸಿನಿಮಾನೇ ಓಡ್ತಿರ್ಲಿಲ್ಲ. ಫಸ್ಟ್ ಸಿನಿಮಾ 100 days ಅಲ್ಲಿ ಹೋಗಿರೋದು. ಅದೆಲ್ಲ ನೆನೆಸ್ಕೊಂಡ್ರೆ ಈಗ ಅದು ನೆನೆಸ್ಕೊಂಡು ಸಂತೋಷ ಪಡೋದಾ, ಆ ಥರ ಭಾಗ್ಯ ಇವಾಗ ಇಲ್ವಲ್ಲ ನಮಗೆ ಅಂತ ದುಃಖ ಪಡೋದಾ, ಒಂದು ಗೊತ್ತಾಗ್ತಾ ಇಲ್ಲ. ಸಿನಿಮಾ ಶೂಟಿಂಗಲ್ಲಿ ನನಗಂತೂ ಮೈಸೂರು ಯೂನಿವರ್ಸಿಟಿ ಒಳಗಡೆ ಹಲಸಿನಣ್ಣು ಎತ್ಕೊಂಡು ಓಡಾಡಿದ್ದು 2 ದಿವಸ, ಅದೇ ಜ್ಞಾಪಕ ಇದೆ ನನಗೆ. ಅಂದ್ರೆ ಅಷ್ಟು ಸಹಜವಾಗಿ, ಅಷ್ಟು ಸುಂದರವಾಗಿ ಪ್ರತಿಯೊಬ್ಬರು ಸಿನಿಮಾಗೋಸ್ಕರ ಕೆಲಸ ಮಾಡಿದ್ರು. ಆ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದು ಒಂದು ವೈಭವ. ಮತ್ತೆ ಅದನ್ನ ಥಿಯೇಟ್ರಲ್ಲಿ ನೋಡಿ ಆನಂದಿಸ್ಬೇಕೇ ಹೊರತು ಟಿವಿನಲ್ಲಿ ಅಲ್ಲ. ಮತ್ತೆ ಸ್ಕ್ರೀನಲ್ಲಿ, ದೊಡ್ಡ ಸ್ಕ್ರೀನಲ್ಲಿ ನೋಡುವಂತ ಅವಕಾಶ ಎಲ್ಲ. ವಿಷ್ಣು ಸರ್ ನಮಸ್ಕಾರ ಮಾಡ್ತಾ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ್ತಾ, ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಮಾಡ್ತಾ, ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ಮಾತಾಡ್ತಾ ಇದ್ದೀನಿ. ಇದು ಬಹಳ ಒಂದು ಈ ಸುಂದರ ಸಂಜೆಯ ಬಹಳ ಸುಂದರವಾದ ಕಾರ್ಯಕ್ರಮ. ಇಲ್ಲಿ ಬಹಳ ದೊಡ್ಡ ಕೊರತೆ ಏನಪ್ಪ ಅಂದ್ರೆ ವಿಷ್ಣು ಸರ್ ಇದೆ. ಈ ಜಾಗದಲ್ಲಿ ಅವ್ರು ಇದ್ದಿದ್ರೆ ಅದ್ರ ಕಲರು, ಆ ವೈಬ್ಸು, ಆ ಖುಷಿ, ಆ ಕೇಕೆ, ಆ ಸಂಭ್ರಮನೇ ಬೇರೆ. ಆದರೂ ಅವರು ದೈಹಿಕವಾಗಿ ಇಲ್ಲಿಂದ ಇದ್ರು ಕೂಡ ಎಲ್ಲರ ಅಭಿಮಾನಿಗಳ ಹೃದಯದಲ್ಲಿ ಒಬ್ಬೊಬ್ಬರು ಅಷ್ಟು ವಿಶ್ವಾಸ ಬಹಳ ನನಗಿದೆ. ಹಾಗಾಗಿ ಈ ಒಂದು ಸಂತೋಷದಲ್ಲಿ ಈ ಯಜಮಾನ ಸಿನಿಮಾ ನನಗೆ ಪಾತ್ರ ಸಿಕ್ಕಿದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ನನಗೆ ರೆಹಮಾನ್ ಅವರು ನನಗೆ ನಿರ್ಮಾಪಕರಾಗಿ ಎಲ್ಲರಿಗಿಂತ ಪರಿಚಯರು, ಅದಕ್ಕಿಂತ ಬಹಳ ಹಳಬರು ನನಗೆ. ಅವರು ನನ್ನ ಊರು ಸ್ವಂತ ದುರ್ಗದಲ್ಲಿ, ಅವ್ರ ಊರು ದುರ್ಗ, ನಮ್ಮ ಊರು ದುರ್ಗ. ಅವ್ರು ಎಕ್ಸಿಬಿಟರ್, ನಾನು ಕೆಲಸಕ್ಕೆ ಆಕ್ಟಿಂಗ್ ಟ್ರೈ ಮಾಡ್ತಾ ಇದ್ದ ಟೈಮಲ್ಲಿ ಆ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು. 84-85 ಹೀಗೆ ಮಾತಾಡ್ತಾ ಅಲ್ಲಿಂದ ನನ್ನ ಅವರ ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಅವ್ರ ಬ್ಲೆಸಿಂಗ್ಸ್ ಅನ್ಬೋದು, ಏನಾಗಿರ್ಬೋದು ಸಾಕ್ತಾ ಬಂತು. ಈ ಸಿನಿಮಾ ಸಿಗೋದಕ್ಕೆ ಕಾರಣ, ನಾನೊಂದು ಸಿನಿಮಾ ಮುಹೂರ್ತ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಗಣಪತಿ ದೇವಸ್ಥಾನದ ಮುಂದೆ ಗಂಧದ ಗೊಂಬೆ ಅಂತ ಮುಹೂರ್ತ ಬಂದು ವಿಶ್ ಮಾಡಿ, ನಾಳೆ ಫ್ರೀ ಇದೆಯಾ ಅದು ಖಂಡಿತ ಸರ್ ಬ್ರಾಡ್ ಬಾ. ಅಯ್ಯೋ ನಾನಿಷ್ಟು ಎಲ್ಲ ಹೆಸರು ಮಾಡ್ಕೊಂಡಿದ್ದೀನಿ, ನಾನು ಹೋಟ್ಲಿಗೆ ಕರಿತಾರಲ್ಲ ಇವರು, ಹೆಂಗಿದ್ರು ಬಾ ಬಾ. ಸರಿ ಬ್ರಾಡ್ಗೆ ಹೋದೆ. ಅಲ್ಲಿ ಡೈರೆಕ್ಟರ್ ಇದ್ರು, ಕೂತಿದ್ರು, ತೋರಿಸಿದ್ರು ಅಷ್ಟೇ ಅಭಿಜಿತ್. ಅವ್ರು ತಮಿಳ್ ಡೈರೆಕ್ಟರ್ ನೋಡ್ತಿರ್ಗೆ ನಾನು ಪರಿಚಯ ಇಲ್ಲ ಅಂತ ಕಾಣುತ್ತೆ. ಶೇಷಾದ್ರಿ ಕೂಡ ಸೂಪರ್ ಭಾಳ ಬ್ಯೂಟಿಫುಲ್ ಆಗಿರ್ತಾರೆ. ಅಭಿ ನೀನು ಟೀ ಕುಡ್ಕೊಂಡು ಹೊರಟು ಬಿಡ್ತೀನಿ, ನಾಳೆ ಬೆಳಿಗ್ಗೆ ಆಕಾಶ್ ಆಡಿಯೋ ಸಾಂಗ್ ರೆಕಾರ್ಡಿಂಗ್. ಏನು ಹಿಂಗೆ ನಾನು ಕರಿತಾ ಇದ್ದಾರಲ್ಲ, ನಿಮಗೆ ಜೋರು ಇಟ್ಟಿದೆ ನನಗೆ ಏನು ಗೊತ್ತಿಲ್ಲ. ಸತ್ಯವಾಗ್ಲೂ ಆಲ್ರೆಡಿ ಆಲ್ಮೋಸ್ಟ್ ಒಂದು 3 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ, ನನಗೆ ಇನ್ನೂ ಏನು ಗೊತ್ತಿಲ್ಲ. ಆದರೂ ಅವ್ರ ಪ್ರೀತಿ, ಭರವಸೆ, ವಿಶ್ವಾಸಕ್ಕೆ ನಾನು ಹೋದೆ. ಅಲ್ಲಿ ಸಿಂಹ ಬಂತು ರೆಕಾರ್ಡಿಂಗ್ಗೆ. ಮುಂಚೆ ಅವ್ರ ಜೊತೆ ಆಕ್ಟ್ ಮಾಡಿದೆ, ತುಂಬಿದ ಮನೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಅಪ್ಪ ಅಮ್ಮನಾಗಿ. ಹೇಳಿದ್ರು ಅಭಿಜಿತ್ ಗೊತ್ತು ಅದೇ ನಿಮ್ಮ ತಮ್ಮನಾಗಿ ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ಅದು. ಆಗ ನನಗೆ ಹೇಳಿದ್ರು ಈ ಪಿಕ್ಚರ್ ಆಕ್ಟ್ ಮಾಡ್ತೀನಿ. ಅಲ್ಲಿಂದ ನನಗೆ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ತುಂಬಿದ ಮನೆ ಟೈಮಲ್ಲಿ ಮಾಡಿದಾಗ ವಿಷ್ಣು ಸರ್ಗೆ ನಮಗೆ ಹಲೋ ಅಂತ ಅಷ್ಟೇ ಇದ್ದಿದ್ದು, ಅಷ್ಟು ನಾನು ಕ್ಲೋಸ್ ಆಗಿರ್ಲಿಲ್ಲ. ನಮಸ್ಕಾರ ಮೂಡಿ ಯಜಮಾನ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಅವ್ರು ನಮ್ಮನ್ನ ಹೇಗೆ ಅಂದ್ರೆ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಶುರು ಮಾಡಿ. ಅದರಲ್ಲಿ ಒಂದು ಸಣ್ಣ ಡೌಟ್ ಇಲ್ಲ. ಬ್ರೇಕ್ ಆದ್ರೆ ಬನ್ನಿ ಸರ್ ಮನೆ ಊಟಕ್ಕೆ ಪಕ್ಕದಲ್ಲಿ ಕೂರ್ಸ್ಕೊಳ್ಳೋದು, ಊಟ ಮಾಡೋದು, ಜೊತೆಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು. ಹಾಗಾಗಿ ಅದು ಎಷ್ಟು ಹೇಳಿದ್ರು ಸಾಕು ಅಂತ ಒಬ್ಬ ಲೆಜೆಂಡ್ ಆತ್ಮೀಯ
ಅಣ್ಣ ಅನ್ನೋ ಏನಲ್ಲಿ ವಾಟ್ ಎವ್ರಿಥಿಂಗ್ ಅವನೇ ಬಹಳ ದೊಡ್ಡ ವ್ಯಕ್ತಿ. ಹಾಗಾಗಿ ಆ ಸಿನಿಮಾ ಸ್ಟಾರ್ಟ್ ಆಯಿತು. ಆಮೇಲೆ ಸಿನಿಮಾದ ಸಕ್ಸಸ್ ಎಲ್ಲ ನಿಮ್ಮೆಲ್ಲ ಗೊತ್ತು, ಹಿಂದೆ ಮುಂದೆಲ್ಲ ಗೊತ್ತಾಯ್ತು. ಈಗ ಏನಪ್ಪ ಅಂತಂದ್ರೆ ಇವತ್ತು ವೇದಿಕೆ ಮೇಲೆ ಬರೋದಕ್ಕೆ ನನಗೆ 2 ಕಾರಣ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಇವತ್ತು 100 ದಿನ 150 ದಿನ 200 ದಿನ ಅನ್ನೋದು ಖಂಡಿತ ಕಾಣಿಸ್ತದೆ, ಡೌಟ್ ಮುಂದೆ ಕೂಡ. ಯಾಕಂದ್ರೆ ಎಲ್ಲ ಒಂದು ವಾರದಲ್ಲಿ ಎಲ್ಲ ಕನೆಕ್ಷನ್ಸ್ ಬಂದು ಹೋಗುತ್ತೆ. 100 ದಿನ 150 ದಿನ 25 ವಾರ ಅನ್ನೋದು 25 ವರ್ಷಗಳ ಮೇಲೆ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ಮುಂದೆ ಸಿಕ್ಕೋದು ಡೌಟ್ ಅಂತಾಗ ಇದೆಲ್ಲ ಇಂಥದ್ದೆಲ್ಲ ಒಂದು ಸಂಭ್ರಮ ನಡೆಯುತ್ತೆ ಅನ್ನೋದು ನನ್ನ ಪ್ರಕಾರ ಡೌಟ್ ಗೊತ್ತಿಲ್ಲ. ದೇವ್ರದ ಇದ್ರೆ ಆಗುತ್ತಿನ ಗೊತ್ತಿಲ್ಲ. ಹಾಗಾಗಿ ಇಂಥ ಈ ಒಂದು ನೆನಪಿರುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿದ್ದು ಇರೋದು ನನ್ನ ಕರ್ತವ್ಯ ಅಂತ ಬಂದಿದ್ದೀನಿ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಮೋಸ್ಟ್ಲಿ ಮುನಿಸ್ವಾಮಿ ಅವರು 25 ವರ್ಷ 50 ವರ್ಷದ ಫಂಕ್ಷನ್ ಕೂಡ ಮಾಡಲಿ ಅಂತ ನಾನು ದೇವರನ್ನು ಬೇಡ್ಕೊತೀನಿ. ನಮ್ಮ ರೆಹಮಾನ್ ಅವರು ನಾನು ನೋಡಿದ ಇವತ್ತು ಹಾಗೇ ಇದ್ದಾರೆ. ಒಬ್ಬ ದೊಡ್ಡ ಪ್ರೊಡ್ಯೂಸರ್ ನಾವು ಫೀಲಿಂಗ್ ಇವತ್ತೂ ತೋರಿಸಿಲ್ಲ. ಶೆಟ್ಟಲ್ಲೂ ಅಷ್ಟೇ, ದುಡ್ಡು ಬೇಕಾದಲ್ಲೂ ಅಷ್ಟೇ, ನನ್ನ ಪೇಮೆಂಟ್ ಬೇಕಾದ್ರೂ ಸಹ ದುಡ್ಡು ಬೇಕಾಗಿತ್ತು, ತುಂಬಾ ಅಚ್ಚೇಟಿದೆ ಅಭಿ ಅನ್ನೋರು. ಗೊತ್ತಿಲ್ಲ, ನಾನು ಕೇಳ್ತಾ ಇದ್ದೆ ಸರ್ ದುಡ್ಡು ಬೇಕಿತ್ತು, ತುಂಬಾ ಅರ್ಜೆಂಟ್ ಅಂದ್ರು. ಹ್ಞೂ ಸರ್ ಸರಿ ಕರ್ಕೊಂಡು ಹೋಗಿ ಆಫೀಸ್ ಕೊಡಿಸಿದ್ದಾರೆ. ಆ ದಿನವೂ ಉಂಟು. ಹಾಗಾಗಿ ನಮ್ಗೆ ಏನು ಮಾತಾಡಿದ್ವು ಆ ಪೇಮೆಂಟ್ ಕೊಟ್ಟು ಪ್ರೀತಿಯಿಂದ ನೋಡಿದ್ದಾರೆ. ಹಾಗಾಗಿ ಇವ್ರು ನನಗೆ ಪ್ರೊಡ್ಯೂಸರ್ ಅಲ್ಲ, ನನ್ನ ಅಣ್ಣನ ಸಮಾನ. ಹಾಗಾಗಿ ಅವರು ಅವ್ರ ಕುಟುಂಬ ಎಲ್ಲ ಮುಂದಿನ ಪೀಳಿಗೆಲ್ಲ ಚೆನ್ನಾಗಿರ್ಲಿ ಅಂತ ಆ ದೇವರ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರೂ ಅಷ್ಟೇ. ಮೊದಲನೇದಾಗಿ ಇವತ್ತಿನ ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ, ವೇದಿಕೆಯಲ್ಲಿ ಇರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ನಿರ್ಮಾಪಕರಿದ್ದಾರೆ, ಕೆ ಮಂಜು ಅವರಿದ್ದಾರೆ, ರವಿ ಶ್ರೀವಸು, ನಾಗೇಶ್ ಕುಮಾರ್, ರೆಹಮಾನ್, ನಮ್ಮ ರಾಜೇಶ್ ರಾಮನಾಥ್, ಎಲ್ಲ ನನ್ನ ಸಹೋದ್ಯೋಗ ಕಲಾವಿದರು ಎಲ್ಲರೂ, ಮತ್ತು ರಮೇಶ್ ಭಟ್ ನಮ್ಮೆಲ್ಲರಿಗಿನ ಸೀನಿಯರ್ ಅವರು. ನಾನು ಅವರೆಲ್ಲ ಸಿಕ್ಕರೆ ಅವ್ರ ಹೆಸರು ನಮಗೆ ಕನಸು ಡಾರ್ಲಿಂಗ್ ಅಂತ ಇಬ್ಬರು ಮಾತಾಡುತ್ತೆ ಇವತ್ತು. ಸೊ ಹೀಗಾಗಿ ಭಾಳ ಒಂದು ಹೌದೌದು ಈ ಯಜಮಾನ ಸಿನಿಮಾ ನಿಜವಾಗ್ಲೂ ಇಟ್ ಈಸ್ ಒಂದು ದಾಖಲೆ, ಐತಿಹಾಸಿಕ. ನಾವು ಏನು ನೋಡ್ತೀವಿ ಮಾಡ್ತೀವಿ ಅದೊಂದು ದಾಖಲೆನ. ಈ ದಾಖಲೆ ಯಜಮಾನ ಸಿನಿಮಾ ದಾಖಲೆ ಮುಗಿಯೋದಕ್ಕೆ ಇನ್ನೊಂದು ಪಿಕ್ಚರ್ ಆಗಲೇ ಇಲ್ಲ, ಆಗಲೇ ಸಾಧ್ಯವೂ ಇಲ್ಲ ಅನ್ನೋದು. ನಾನು ಆಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೇಳ್ಬಿಡ್ತೀನಿ ನಿಮಗೆ. ರೆಹಮಾನ್ ಇಲ್ಲೇ ಇದ್ದಾರೆ. ವಿಷ್ಣು ಸರ್ಗೆ ಅವರು ಸುಮಾರು ವಿಷ್ಣು ಸರ್ ಅವರ ಅಭಿಮಾನಿ, ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಸರ್ಗೆ ಹೋಗಿ ಅವ್ರ ಕಮ್ಮಿ ಒಂದು ಅಡ್ವಾನ್ಸ್ ಕೊಟ್ಟು ಇದು ಮಾಡುತ್ತೆ. ಯಾವ ಥರ ಕತೆ ಮಾಡ್ತಿದ್ದಾರೆ, ಯಾವುದೋ ರೀಮೇಕ್ ಸಿನಿಮಾ ಮಾಡೋಕ್ಕಂತ ಚೆನ್ನೈಗೆ ಹೋಗಿದ್ದಾರೆ. ಏನು ರೆಹಮಾನ್ ಅವರ ಕರೆಕ್ಟಾನೆ? ಸೊ ರೆಹಮಾನ್ ಹೋಗಿದ್ದಾರೆ. ಅಲ್ಲಿ ಪಿಕ್ಚರ್ ನೋಡಿದ್ರೆ ಅವರು ಪ್ರೊಡ್ಯೂಸರ್ ಏನು ಮಾಡೋ ರೈಟ್ಸ್ ಕೊಡ್ಬೇಕಾದ್ರೆ, ಸರ್ ಇವತ್ತು ನಾನಿಲ್ಲ, ಊರಲ್ಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ನಾಳೆ ನೈಟ್ ಬರುತ್ತೆ, ನಾಳೆ ಸಿಗೋಣ ಅಂತ ಹೇಳಿದ್ದಾರೆ. ರೆಹಮಾನ್ ಏನು ಮಾಡಿ ಒಂದಿನಕ್ಕೋಸ್ಕರ ನಾನು ಬೆಂಗಳೂರು ಬಂದಿರೋ ಮತ್ತೆ ಅಪ್ಪಣ್ಣ ಯಾಕೆ ಮಾಡಬೇಕು ಅಂತ ಅಲ್ಲೇ ಉಳ್ಕೊಂಬಿಡೋಣ ಅಂತ ಹೇಳಿ ಮಾಡಿದ್ದಾರೆ. ಅವರು ಇದೇ ಥರ ಟಿಫನ್ ಮಾಡಿಕೊಂಡು ಹೊರಗಡೆ ಬಂದು ದಮ್ ಹೊಡಿತಾ ಇದ್ದಾರೆ ರೆಹಮಾನ್ ಅವರು. ಅಲ್ಲಿ ಪಾಂಗ್ರ ಹೋಟ್ಲ್ ಅನ್ಸುತ್ತೆ. ಅವಾಗ ಹೊರಗಡೆ ಬಂದಾಗ ಆಟೋ ಮೇಲೆ ವಾನತ್ತೈ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಅಂಟಿಸ್ಕೊಂಡು ಮೈಕಲ್ಲಿ ಕೂಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಪೋಸ್ಟರ್ ನೋಡಿದ ತಕ್ಷಣ ಬಹಳ ಒಂದು ಆಯ್ತು, ಯಾವ ಸಿನಿಮಾ ಇದು ಅಂತ ಹೇಳಿದೆ. ಇವ್ರಿಗೆ ಪೂರ್ತಿ ತಮಿಳು ಬರಲ್ಲ, ತೆಲುಗು ಬರಲ್ಲ, ಬಟ್ ತುಂಬಾ ಬ್ಯಾಲೆನ್ಸ್ ಮಾಡ್ತಾರೆ. ಅದರಲ್ಲಂತೂ ಕಿಲಾಡಿ ರೆಹಮಾನ್ ಮಾತಿಲ್ಲ. ಸೊ ಬಂದು ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿದ್ದಾರೆ ಪಿಕ್ಚರ್ ನೋಡೋಕೆ. ಒಂದಿನ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೋಗಿದ್ದಾರೆ. ಅದೆಲ್ಲ ಕೂಡ ಮಕ್ಕಳು ಯಾವ ಥಿಯೇಟರ್ ನೋಡೋದು ತುಂಬ ಇಷ್ಟ ಆಗ್ಬಿಟ್ಟಿದೆ ಅವರಿಗೆ. ಹೋಗ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತ ಹೋಗಿದ್ರು, ಅವ್ರ ಆಫೀಸ್ ಹುಡ್ಕೊಂಡು ಹೋಗಿದ್ದಾರೆ. ಸರ್ ನಾನು ಈ ಸಿನಿಮಾ ರೈಟ್ಸ್ ರೀ ಪಿಕ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ, ಜನಗಳು ಬರ್ತಾ ಇಲ್ಲ ಸರ್, ಈ ಪಿಕ್ಚರ್ ಖಂಡಿತ 100 days ಸಿಲ್ವರ್ ಜೂಬ್ಲಿ ಹೋಗುತ್ತೆ, ಬರ್ದಿಟ್ಕೊಳ್ಳಿ. ಸಿನಿಮಾ ಈಗ ನಾನು ಸಿನಿಮಾ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ, ಬಟ್ ರೈಟ್ಸ್ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ಟಿಲ್ಲ. ಪಿಕ್ಚರ್ ಸೆಕೆಂಡ್ ವೀಕ್ 3rd ವೀಕ್ ಅಲ್ಲಿ ತಮಿಳ್ನಾಡಲ್ಲಿ ಸೂಪರ್ ಹಿಟ್ ಆಗೋಯ್ತು. ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಜನ ನಿರ್ಮಾಪಕರು ಹೋಗ್ಬಿಟ್ಟವ್ರು ಆಗ್ಲೇ ರೈಟ್ಸ್ಗೋಸ್ಕರ. ರೆಹಮಾನ್ ಆಗ್ಲೇ ಬ್ಲಾಕ್ ಮಾಡಿ ಬಂದಾಗಿದೆ. ಹೀಗೆಲ್ಲ ಹಾಗೆ ಅವಾಗ ರೈಟ್ಸ್ ಬಂದು ವಿಷ್ಣು ಸರ್ ಬಂದು ಏನ್ ಮಾಡಿದ್ದಾರೆ. ವಿಷ್ಣು ಸರ್ ಹೇಳೋದಂತೆ, ಏನ್ರೆ ನಾನು ಈ ತರ ಸೂರ್ಯ ವಂಶ ಮಾಡಿದ್ದೀನಿ, ಅಲ್ಲೂ ಕಚ್ಚೆ ಪಂಚೆ ಹಾಕಿದ್ದೀನಿ, ಜಮೀನ್ದಾರ ಸಿನಿಮಾ ಅಲ್ಲೂ ಕಚ್ಚೆ ಪಂಚೆ ಮಾಡಿದ್ದೀನಿ, ಇದನ್ನ ಮತ್ತೆ ನಾವು ಕಚ್ಚೆ ಪಂಚೆ ಹಾಕ್ಸ್ತಾ ಇರಲ್ಲ ನೀವು. ವಿಷ್ಣು ಸರ್ ಇಲ್ಲ ಸರ್ ನೀವು ಮಾಡಲೇಬೇಕು ಸರ್, ತುಂಬಾ ವೆರೈಟಿ ಆಗಿದೆ ಅಂತ ಹೇಳಿದೆ. ಸೊ ಹೀಗೆ ಪಿಕ್ಚರ್ಸ್ ಟೇಕ್ ಆಫ್ ಆಯ್ತು. ಅವಾಗ ನನಗೂ ಬಂದು ಮನೆಗೆ ಒಂದು ಕ್ಯಾಸೆಟ್ ಕೊಟ್ಟರು, ನೋಡಿದೆ. ವಿಷ್ಣು ಸರ್ ಆಗಿದ್ದು ಗೊತ್ತಿದೆ, ಡ್ಯುವೆಲ್ ರೋಲು. ಆ್ಯಂಡ್ ಇನ್ನೊಬ್ಬ ಬ್ರದರ್ ಕ್ಯಾನ್ ಅಭಿಜಿತ್ ಮಾಡಿದ್ದಾರೆ. ಕೊನೆ ತಮ್ಮ ಬಂದು ನಾನು ಮಾಡಿದೆ, ಅದರ ತಮಿಳಲ್ಲಿ ಪ್ರಭುದೇವ ಮಾಡಿದ್ದು. ಸೊ ಹೀಗಾಗಿ ಸ್ಟಾರ್ಟ್ ಆಯಿತು ಪಿಕ್ಚರು. ಇವೆಂಟ್ ಮೈಸೂರು ಶೂಟಿಂಗ್ ಮಾಡಿದ್ವಿ, ಚಿಕ್ಕಮಗಳೂರು ಮಾಡಿದ್ವಿ, ಆಮೇಲೆ ಬೆಂಗಳೂರು ಸ್ವಲ್ಪ ಮಾಡಿದ್ವಿ. ಸಾಂಗ್ ಈ ಇಂಪಾರ್ಟೆಂಟ್ ಹೇಳ್ತೀನಿ ನಾವು ಕೇಳಿದ್ವಿ.
ಈ ಪಿಕ್ಚರ್ ಸಾಂಗ್ ನಂದು ಎಲ್ಲ ಮುಗಿತು. ಆಮೇಲೆ ನಂದು ನವಿಲೆ ಪಂಚರಂಗಿನ ಸಾಂಗ್ ಬಂದು ಕಟ್ಪಟ್ಟಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಆಯ್ತು, ನೇಪಾಳ ಹೋಗೋಣ ಅಂತೇಳಿ. ಸರ್ ವಿಷ್ಣು ಸರ್ದು ಏನ್ ಮಾಡೋದಂತೆ, ಸರ್ ಇಲ್ಲ ಸರ್ ಕ್ಯಾರೆಕ್ಟರ್ ಇಲ್ಲ ಸರ್ ವಿಷ್ಣು ಸರ್ನ ಮಾಡೋಣ. ಅವಾಗ ಮೈನಾ ಓ ಮೈನಾ ಅಂತ ಫಸ್ಟ್ ಸಾಂಗ್ ಬರ್ತಲ್ಲ ಕ್ಯಾರೆಕ್ಟರ್, ದೊಡ್ಡ ಅಣ್ಣ ಹಿರಿಯಣ್ಣಗೆ. ಸೊ ಅಲ್ಲಿ ಗ್ರೀನರಿ ಬ್ಯಾಕ್ ಡ್ರಾಪ್ ಅಲ್ಲಿ ಅಲ್ಲಿ ವಿ ಶಾರ್ಟ್ ಮುಗಿಸ್ಕೊಟ್ಟೆ. ನಾನು ಹೇಳಿದ್ರೆ ರೆಹಮಾನ್ ನಾನು ಒಂದು ಕೆಲಸ ಬೆಂಗಳೂರಿಂದ ಟಿಕೆಟ್ ಬಿಡ, ನಾನು MP ಆಗಿದ್ದೆ, ನಾನು ಡೆಲ್ಲಿಯಿಂದ ಬರ್ತೀನಿ, ಡೈರೆಕ್ಟ್ ಕಟ್ ಮಾಡಿ ಬರ್ತೀನಿ, ನಾನು ಅಲ್ಲಿಂದ ಟಿಕೆಟ್ ಹಾಕಿ ಅಂತ ಹೇಳಿದೆ. ಸೊ ಹೋದೆ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಆ ಸಿನಿಮಾ ಶೂಟಿಂಗ್ ನಾವು ಹೋಗಿದ್ದು ಲೊಕೇಶನ್ ಬಂದು ಫ್ರಮ್ ಕಟ್ ಮಾಡಿದ್ದು ಸುಮಾರು 150-200 ಕಿಲೋ ಪೋಖರ ಅಂತ ಹೇಳ್ಬಿಟ್ಟು. ಅಲ್ಲೂ ಕ್ಯಾಮ್ರಾಮನ್ ರಮೇಶ್ ಬಾಬು ಬಂದು ಬೆಳಗಿನ ಜಾವ ನೋಡ್ಬಿಟ್ಟು, ಸರ್ ನಾನು ಒಂದ್ಸರಿ ಬೇರೆ ಕ್ಯಾಮ್ರಾ ಇಟ್ಕೊಂಡು ಮಾಡಿ, ನಾನು ಏನು ಸರ್ ಈ ಥರ ಇದೆ ಪಾಚಿಕಲ್ಲಲ್ಲಿ ನೀರಿದೆ ಬ್ಯಾಕ್ ಡ್ರಾಪ್ ಅಲ್ಲಿ, ನಾನು ಬೇಡ ಅಂತ ಮಾಡಲ್ಲ ಅಂತ ಆಟ ಮಾಡು. ರೆಹಮಾನ್ಗೂ ಗೊತ್ತಿಲ್ಲ ಪಾಪ ಯಾರು ಫಿಕ್ಸ್ ಮಾಡೋದು ಲೊಕೇಶನ್ ಹೆಂಗೆ ಅಂತ ಹೇಳಿದೆ. ಆಮೇಲೆ ಸರಿ ಪ್ಯಾಕಪ್ ಮಾಡಿ ಸೀದಾ ಕಟ್ ಮಾಡಿ ಬಂದ್ವಿ. ಬಂದಾದ್ಮೇಲೆ ನೈಟ್ ಮ್ಯಾನೇಜರ್ ಎಲ್ಲ ಕೂರಿಸಿ ನಮ್ಗೆ ಏಷಿಯಂಟ್ ಓಲ್ಡ್ ಮಾನ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಆ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡೋಣ ಅಂತ ಹೇಳಿದೆ. ಪರ್ಮಿಷನ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ ಶಾರ್ಟ್ ಮಳೆ. ಆವಾಗ ಕೂತ್ಕೊಂಡ್ಬಿಟ್ಟಿದ್ವಿ. ನಾನು ಹೇಳಿದೆ ರಮೇಶ್ ಬಾಬು ಹೇಳಿದೆ, ರಮೇಶ್ ಒಂದು ಕೆಲಸ ಮಾಡೋಣ, ರೈನ್ ಎಫೆಕ್ಟ್ ಆಗಿ ಕನ್ವರ್ಟ್ ಮಾಡೋಣ ಸರ್. ನೀವು ರೆಡಿ? ನಾನು ರೆಡಿ, ನಾನೇ ಹೇಳ್ತಾ ಇದ್ದೀನಲ್ಲ ಅಂದೆ. ಅವಾಗೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇದೆಲ್ಲ ತರಿಸಿ ನಮ್ಮ ಲೈಟ್ಸು ಮತ್ತು ಕ್ಯಾಮ್ರಾಗೆಲ್ಲ ಸೇಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಗಿಸಿ ಬಂದೆ. ಸುಮಾರು ಒಂದು 10 ಶಾರ್ಟ್ ಏನೋ ತೆಗೆದಿದೆ, ಮುಗಿದೋಯ್ತು, ಪ್ಯಾಕಪ್ ಆಯ್ತು. ಆ ಮುಗಿಸ್ಕೊಂಡು ಬೆಂಗಳೂರು ರೂಮ್ ಫ್ರೆಶ್ ಅಪ್ ಆಗ್ಬಿಡ್ತೀರ. ಮತ್ತೆ ನಾನು ಕೆರಡ ನನ್ನ ಹತ್ರ ಮೊಬೈಲಲ್ಲಿ ಇಂಟರ್ನ್ಯಾಷನಲ್ ರೋಮಿಂಗ್ ಇರಲಿಲ್ಲ. ಸೊ ಕೆರಡ STD ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ಮನೆಗೆ. ಸಡನ್ ಆಗಿ ನನಗೆ ನ್ಯೂಸ್ ಬಂತು, ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದೇನೆ ಅಂತ. ನನ್ನ ತಂದೆ ಹೇಳಿದ್ರು. ನಾನಪ್ಪ ಯಾರ ಫೇಕ್ ಸುದ್ದಿ ಬಗ್ಗೆ ಏಪ್ರಿಲ್ 1 ಅಂತ ಬಂದು ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳಿದೆ. ಇಲ್ಲ ಕಣೋ, ಈ ಥರ ಎಲ್ಲ ಫುಲ್ ಎಲ್ಲ ಚಾನಲ್ ಹಿಂಗೆ ಬರ್ತಾ ಇದೆ. ಆಮೇಲೆ ಅಲ್ಲಿಂದ ಮಾಡ್ತಾರೆ ಅಂಬರೀಶ್ ಅವ್ರಿಗೆ ಫೋನ್ ಮಾಡಿದೆ. ಅಂಬರೀಶ್ ಅವರು ಇದೆ ಮಾತು ಹೇಳಿದ್ರು. ಈ ವಿಷಯ ಅಲ್ಲಿ ರೆಹಮಾನ್ ಅವ್ರಿಗೆ ಗೊತ್ತಿದೆ, ಇವ್ರು ನಾನು ಹೇಳಿಲ್ಲ ನನಗೆ. ನೋಡಿ ನಗ್ತಾವ ನೋಡಿ, ನಾನು ಹಿಂಗೆ ಪ್ಯಾಕಪ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ರೂಮ್ ಸರ್ ನನಗೆ ಗೊತ್ತು, ನಾನು ಬೇಡ ರೆಹಮಾನ್ ಪ್ಯಾಕಪ್ ಮಾಡಿ, ಯಾಕಂದ್ರೆ ಸುಮ್ಮನೆ ಇದು ನಮಗೆ ಒಂದು ಇದಾಗುತ್ತೆ, ಒಬ್ಬ ಹಿರಿಯ ಕಲಾವಿದರ ಈ ಥರ ಆಗಿದೆ ಅಂತ ಹೇಳಿ ಇದಾಗುತ್ತೆ, ಮಾಡೋಣ ಬನ್ನಿ ಹೋಗೋಣ ಮತ್ತೆ ಅಂತ ಹೇಳಿದೆ. ನಾವು ಒಂದೇ ಸಾಂಗ್ ತಾನೇ ಇದೆ, ಯಾವ ಬೇಕಾದ್ರೂ ಮಾಡಿದೀವೋ ಮುಗಿಸ್ಕೊಡೋದು. ಸೊ ಅಲ್ಲಿಂದ ಬಂದ್ವಿ. ಇನ್ನು ಗೊತ್ತು 108 ದಿನ ಆಮೇಲೆ ಬಿಡುಗಡೆ ಆದ್ರು. ಲಾಸ್ಟ್ಗೆ ಬಂದ ಚೇಂಬರ್ ಡಿಸೈಡ್ ಮಾಡಿದ್ರು. ಆಮೇಲೆ ನಮ್ಮ ಪಾರ್ವತಮ್ಮನವ್ರು ಕೂಡ ಎಲ್ಲ ಬೇಡ, ನಿರ್ಮಾಪಕರು ತೊಂದರೆ ಆಗೋದು ಬೇಡ, ಒಂದು ಕೆಲಸ ಮಾಡಿ ಫಿನಿಶಿಂಗ್ ಪಿಕ್ಚರ್ಸ್ ಏನಿದೆ 4 ದಿವಸ 5 ದಿನ 1 ವಾರ ಇದರಿಂದ ಮುಗಿಸ್ಕೊಬಿಡಿ, ಯಾಕಂದ್ರೆ ಪಾಪ ಅವರು ಬಡ್ಡಿ ಗಿಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ, ತೊಂದರೆ ಆಗುತ್ತೆ ಮಾಡಿ. ಇದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅಂತ ಹೇಳಿದೆ. ಅವಾಗ ನಾನು ದಾಡಿಗೆಲ್ಲ ಬಿಟ್ಬಿಟ್ಟಿದ್ದೆ, ಶೇರ್ ಮಾಡಿ ಕರ್ಕೊಳ್ಳೋದು ಚೆನ್ನಾಗಿ MGM ಅಲ್ಲಿ. ಆ ಸಾಂಗ್ ಮುಗಿಸಿ ಹೊರಗಡೆ ಬರ್ತೀವಿ, ರಾಜ್ಕುಮಾರ್ ಅವರು ರಿಲೀಸ್ ಆದ್ರು ಸುದ್ದಿ. ಕರೆಕ್ಟ್ ಅವರಮ್ಮ ಎಲ್ಲರೂ ಇದ್ರು. ಸೊ ದಟ್ ವಾಸ್ ಐ ಥಿಂಕ್ ಬಹಳ ಕಡೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಆ್ಯಂಡ್ ವಿಷ್ಣು ಸರ್ ಎಲ್ಲರೂ ಗೊತ್ತಿದೆ, ಸುಮಾರು ಸಿನಿಮಾಗಳು ಅವ್ರ ಜೊತೆ ಒಂದು ಆಕ್ಟ್ ಮಾಡೋದು ಸೌಭಾಗ್ಯ ನನಗೂ ಸಿಕ್ತು. ಸಾಕಷ್ಟು ಸಿನಿಮಾ ಇಬ್ಬರು ಅಣ್ಣ ತಮ್ಮದ್ರಾಗೆ ಮಾಡಿದ್ದೀವಿ. ಬಹಳ ಜನ ಫಿಕ್ಸ್ ಆಗ್ಬಿಟ್ಟು, ಯಾಕಂದ್ರೆ ಶಶಿಕುಮಾರ್ ವಿಷ್ಣು ಸರ್ ಶಶಿಕುಮಾರ್ ಸರ್ ಬಂದು ಅಣ್ಣ ತಮ್ಮದ್ರಾಗೆ ತುಂಬಾ ಒಂದು ಕಾಂಬಿನೇಷನ್, ಅವ್ರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದೆ. ಸೊ ಅದು ಖಂಡಿತ ನಾವು ಮರೆಯೋಕ್ಕಾಗೋದಿಲ್ಲ. ಆ್ಯಂಡ್ ಈ ವಾಸ್ ಮೋರ್ ದನ್ ಅ ಹ್ಯೂಮನ್ ಬೀಯಿಂಗ್ ಅನ್ನೋದಕ್ಕಿಂತ ತುಂಬಾ ಅವರು ದೈವಿಕವಾಗಿ ತುಂಬಾ ಫಿಲಾಸಫಿಕಲ್ ಹೊರಟೋದ್ರು, ತುಂಬಾ ವೆರಿ ವೆರಿ ಫಿಲಾಸಫಿಕಲ್ ಹೊರಟೋದ್ರು. ಅವರು ಅದು ಹೇಳ್ತಾರಲ್ಲ, ಬಲ್ಗೇಲ್ ಕೊಟ್ಟು ನೆರಗೆ ಗೊತ್ತಾಗ್ಬಾರ್ದು, ಆ ಥರ ಕ್ಯಾರೆಕ್ಟರ್ ವಿಷ್ಣು ಸರ್. ಬಹಳ ಜನ ಗೊತ್ತಿಲ್ಲ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಒಂದು ಮಕ್ಕಳಿಗೆ, ಒಂದು ಸ್ಕೂಲ್ಗೆ ಎಜುಕೇಶನ್ಗಾಗಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಜನ ಹೆಲ್ಪ್ ಮಾಡಿದಂತೆ ಯಾರಿಗೂ ಗೊತ್ತಿಲ್ಲ. ಅವ್ರು ಕೊಡ್ಬೇಕಾದ್ರೆ ಹೇಳೋದು, ನನ್ನ ಹೆಸರೇನೋ ಬಂತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ, ನಮ್ಮ ಮನೇಲಿ ಇನ್ನೊಂದ್ಸಲ ನೀವು ನನ್ನ ಮನೆ ಬಸ್ಸು ತುಳಿಬಿಡಿ ಅಂತ ಹೇಳ್ಬಿಟ್ಟೆ ಇದು ಮಾಡೋರು, ಯಾರು ಗೊತ್ತಾಗ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್, ಒಂದು ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ. ಇವತ್ತು ಈಗಾಗಲೇ ಎಲ್ಲ ಹಿರಿಯ ಕಲಾವಿದರು ಎಲ್ಲರೂ ಮಾತಾಡಿದ್ರೆ, ರಮೇಶ್ ಭಟ್ ಅವರು ಮಾತಾಡಿದ್ರೆ, ಅಭಿಜಿತ್ ಎಲ್ಲರೂ ಮಾತಾಡಿದ್ರೆ, ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ, ಅವರು ಇಲ್ಲಾಂದ್ರೆ ನಮ್ಮೆಲ್ಲರ ಆತ್ಮದಲ್ಲಿದ್ದಾರೆ. ಖಂಡಿತ ಅವರ ಬ್ಲೆಸ್ಸಿಂಗ್ಸ್ ಅವರಿಗೂ ಖಂಡಿತ ನಮ್ಮೆಲ್ಲರ ಮೇಲೆ ಇದೆ, ಚಿತ್ರರಂಗದಲ್ಲಿದೆ. ಆವತ್ತು ಒಂದ್ ದಿವಸ ರಮೇಶ್ ಭಟ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಂಡೆ, ಕನ್ನಡದಲ್ಲಿ ಎಷ್ಟೋ ಒಂದು ಅಪ್ರಾಕ್ಸಿಮೇಟ್ 150-200 ಬರುತ್ತೆ ತಿಳ್ಕೊಳ್ಳೋಣ. ಒಂದು 2-3 ಸಿನಿಮಾ ಪ್ಯಾನ್ ಇಂಡಿಯಾ ಮಾಡ್ಬೋದು. ಸಕ್ಸಸ್ ರೇಟ್ ತಗೋದ್ರೆ ಫ್ಲಾಪ್ ಆಗಿರೋದು ಯಾಕೆ ತಗೋತಾ ಇಲ್ಲ ನೀವು? ನಾಟ್ ಓನ್ಲಿ ಕನ್ನಡ, ತೆಲುಗು ತಗೊಳ್ಳಿ, ತಮಿಳ್ ತಗೊಳ್ಳಿ, ಹಿಂದಿ ತಗೊಳ್ಳಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇಲ್ಲ ಯಾರು ಇವತ್ತು. ಅದೇ ಮಲಯಾಳಮಲ್ಲಿ ನೋಡಿ, ಎಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ. ಯಜಮಾನ ಕಮರ್ಷಿಯಲ್ ಆಗಿ ಬ್ಲಾಕ್ ಬಸ್ಟರ್ ಆಗಿರೋ, ಇಟ್ ಇಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಜಮಾನ ನೋಡಿ. ಹೌದು, ವಾರಕ್ಕೆ ಹಿಟ್, ಇದು ಬ್ಲಾಕ್ ಬಸ್ಟರ್ ಹಿಟ್. ಸೊ ಹೀಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾಡ್ತಾ ಇಲ್ಲ ಇವತ್ತು ಯಾರು. ಯಾವ ಸಿನಿಮಾ ನೋಡಿ ಯಾರೇ ಬಂದ್ರೆ ಹಿಡ್ಕೊ ಲಾಂಗ್ ಹಿಡ್ಕೊಂಡು ಮುಚ್ಚಿಡ್ತೀವಿ. ಎಷ್ಟು ಸಿನಿಮಾ ಸರ್ ನೋಡ್ತಾರೆ, ಎಷ್ಟು ಸಿನಿಮಾ ನೋಡ್ತಾ ಇದ್ದೇನೆ.
ಸೊ ಇದು ನಮ್ಮಲ್ಲೇ ಅದು ಬಹಳಷ್ಟು ಎಷ್ಟೋ ಕೆಲವು ವಿಮರ್ಶೆ ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಯಾಕಂದ್ರೆ ಎಲ್ಲರೂ ಇದ್ದಾರೆ, ಸೀನಿಯರ್ಸ್ಗಳಿದ್ದಾರೆ. ಇವತ್ತು ಕಲಾವಿದರ ನಮ್ಮ ಸಂಘದಲ್ಲಿ ಒಂದು ನಮ್ಮ ಜಾಗ ಮಾಡಿಕೊಟ್ಟಂತ ಎಲ್ಲ ಹಿರಿಯರು, ಅಂಬರೀಷ್ ಅವರು ಎಲ್ಲರೂ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರೆಲ್ಲ ನಮ್ಮ ಪಿಲ್ಲರ್ಸ್, ವಿಷ್ಣು ಸರ್ ಎಲ್ಲ ಪಿಲ್ಲರ್ಸ್ ನಮಗೆ ಇವತ್ತು ಈ ವೇದಿಕೆ ನಾವು ಇದ್ಕೋತಿ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಸೊ ರೆಹಮಾನ್, ನಿಜವಾಗ್ಲೂ ನೀವು ಸಿನಿಮಾ ಮಾಡಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ನಾವೆಲ್ಲ ಇದೆ ಖಂಡಿತ ನಿಮಗೆ ವಿ ಆರ್ ದೇರ್ ವಿತ್ ಯು ಮಾಡಿ ಮತ್ತೆ ನೀವು ಎದೊಡಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾತಾಡೋದಕ್ಕೆ ಅವಕಾಶ ಮಾಡುತ್ತವೆಲ್ಲರಿಗೂ ನನ್ನ ಹೃದಯಪೂರ್ವಕದ ಒಂದು ಧನ್ಯವಾದ ನೀಡುತ್ತದೆ. ನನಗೂ ನಮಸ್ಕಾರ. ಜೈ ಹಿಂದ್. ಅಂತ ಒಂದು ನಮ್ಮದು ಆಗುವ ಸಂಬಂಧ ನನಗೆ ಯಾವತ್ತೂ ಅವರು ಪ್ರೊಡ್ಯೂಸರು ಅವ್ರು ಹೀರೋ ಲೆವೆಲ್ಲೇ ನಾವು ನಡೆಸ್ಕೊಂಡಿಲ್ಲ. ಒಂದೇ ಫ್ಯಾಮಿಲಿಯಾಗಿ ಇದ್ವಿ, 3 ಸಿನಿಮಾ ಮಾಡಿದೆ. ಬೈ ಚಾನ್ಸ್ ಅವ್ರು ಏನಾದರೂ ಇದ್ದಿದ್ರೆ ಇನ್ನೂ 3 ಸಿನಿಮಾ ಮಾಡ್ತಿದ್ದೆ. ಅವರು ಯಾವತ್ತೂ ನಾನು ಒಂದ್ಸಲ ಮನೆಗೆ ಹೋಗದೇ ಇದ್ರೆ ಯಾಕೆ ಬಂದಿಲ್ಲ, ಯಾಕೆ ಸಿನಿಮಾ ಮಾಡ್ತಿಲ್ಲ ಬಾಬುನಾಗೆ ಅಂತ ಕರೆಯೋರು. ಒಂದ್ಸಲ ಲಾಸ್ಟು ಹೋದೆ, ಇಲ್ಲ ಸರ್ ಒಂದು ಸ್ವಲ್ಪ ದುಡ್ಡಿತ್ತು ತೊಂದರೆ ಇದೆ, ಅದಕ್ಕೆ ಮಾಡ್ತಿಲ್ಲ. ಯಾವ ದುಡ್ಡು ಕೇಳಿದ್ರೆ ನಿನಗೆ ಸ್ಟಾರ್ಟ್ ಮಾಡಿ ಸಿನಿಮಾ ಅಂತ ಯಜಮಾನ ಮಾಡಿದ್ದು ಸ್ಟಾರ್ಟ್ ದುಡ್ಡಿದ್ದರನ್ನೇ. ಆದರೆ ಯಜಮಾನ ಡಬ್ಬಿಂಗ್ ಟೈಮಲ್ಲಿ ಅವ್ರಿಗೊಂದು 5 ಲಕ್ಷ ರೂಪಾಯಿ ಡಬ್ಬಿಂಗ್ ಟೈಮಲ್ಲಿ ದುಡ್ಡು ಕೊಡ್ಬೇಕಾಗಿತ್ತು. ನಾನು ಶನಿವಾರ ಹೊತ್ತು ಹೇಳ್ಬಿಟ್ಟೆ, ಡಬ್ಬಿಂಗ್ 5 ಲಕ್ಷ ಕೊಡ್ತೀನಿ ಸರ್ ತಂದ್ಬಿಡಿ ಅಂತ. ನಾಗೇಶ್ ಕುಮಾರ್ ಅವರು ನಮಗೆ ಇವರು ನಮ್ಮ ವೆಂಕಟೇಶ್ವರ ಸ್ವಾಮಿ ಇದ್ದಂಗೆ ತಿರುಪತಿ ಅವರೇ ಇವ್ರು ಶನಿವಾರ ಕೊಡ್ತೀನಿ ಅಂದರು. ಶನಿವಾರ ಹೋದೆ, ಯಾವುದೋ ದುಡ್ಡು ಬಂದಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ರು. ನಾನು ಡಬ್ಬಿಂಗ್ ಕಳಿಸ್ಬಿಟ್ಟಿದ್ದೀನಿ ಕೊಡ್ತೀನಿ ಅಂತ. ಅಲ್ಲಿ ಡಬ್ಬಿಂಗ್ ಮಾಡ್ತಾರೆ ವಿಷ್ಣು ಸರ್, ಅವ್ರಿಗೆ 5 ಗಂಟೆಗೆ ಕೂಡ ಹೋಗಿ ದುಡ್ಡು. ನಾಗೇಶ್ ಕುಮಾರ್ ಸೋಮವಾರ ಕೊಡ್ತಿದ್ರೆ ಸೋಮವಾರ ಇಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು. ಹೆಂಗಪ್ಪ ವಾಪಸ್ ಹೋಗೋದು ಅಲ್ಲಿಗೆ ಸ್ಟುಡಿಯೋ ಹತ್ರ ಅಂತ ನಾನು ನಮ್ಮ ದೇವು ಅವ್ರಿಗೆ ಅಸೋಸಿಯೇಟ್ ಡೈರೆಕ್ಟರ್ಗೆ ಹೇಳಿದೆ, ಇಲ್ಲ ಒಂದು 2 ರೀಲ್ ಪೆಂಡಿಂಗ್ ಮಾಡಿಬಿಟ್ಟು ಡಬ್ಬಿಂಗ್ ಮಾಡೋಕ್ಕೆ ಹೇಳು, ಸೋಮವಾರ ನಾನು 5 ಲಕ್ಷ ಕೊಟ್ಟು ಮೇಲೆ ಡಬ್ಬಿಂಗ್ ಮಾಡಲಿ ಅಂತ. ಆಯಿತು ಸರ್ ಹೇಳ್ತೀನಿ ಅಂತ ಹೇಳಿದೆ ಸರ್ಗೆ. ನಾನು 6 ಗಂಟೆ ಆಗೋಯ್ತು, ಮುಗಿದು ಹೋಯ್ತೆ ಹೋಗಿದ್ದಾನೆ ಅಂತ ನಾನು ಸೀದಾ ಚಾಮುಂಡೇಶ್ವರಿಗೆ ಹೋದ್ರೆ ಅಲ್ಲೇ ನಿಂತಿದ್ರು. ನಾನು ಹೋಗಿದ್ರೆ ನಾನು ಹೋದ್ರೆ, ಏನ್ರಿ 5 ಲಕ್ಷಕ್ಕೆ ಸೋಮವಾರ ಕೊಡ್ತೀರಾ, 2 ರೀಲ್ ಪೆಂಡಿಂಗ್ ಇಡ್ಬೇಕಾ? ಓ ಇದು ಬೇರೆನಾ? ಆಯ್ತು 2 ರೀಲ್ ಪೆಂಡಿಂಗ್ ಇಟ್ಟಿದ್ದೀನಿ ನೋಡಿ ಬರ್ತೀನಿ ಅಂತ ಹೋದ್ರು. ಆಮೇಲೆ ದೇವ್ ಹೇಳಿದೆ, ಇಲ್ಲ ಸರ್ ಪೂರ ಮಾಡಿಬಿಟ್ರು, ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಇದೇ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಗೆ ಆ ರೀತಿ ಮಾಡೋದು ಫಸ್ಟ್ ಟೈಮ್ ಅಂತ ನನಗೆ ಯಾರೋ ಬೇರೆಲ್ಲ ಹೇಳಿದ್ದು. ಅಂತ ಒಂದು ಮನೋಭಾವ ನಮ್ಮ ಅಭಿಮಾನ ಭಾಳ ಇತ್ತು ಅಂತ. ವಿಷ್ಣು ಸರ್ ಇದ್ದಿದ್ರೆ ಇನ್ನೂ ದೊಡ್ಡ ಮನುಷ್ಯ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ. ಇನ್ನೂ ಸಿನಿಮಾ ನಾನು ಈ ಲೆವೆಲ್ಗೆ ಇರ್ತಿರ್ಲಿಲ್ಲ, ತುಂಬ ಚೆನ್ನಾಗಿರ್ತಿದ್ದೆ. ಆದ್ದರಿಂದ ಅವನ್ನ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ವೇದಿಕೆ ಮಾಡಿರುವ ಎಲ್ಲ ಗಣ್ಯರಿಗೆ, ನನ್ನ ಸ್ನೇಹಿತರಿಗೆ ಎಲ್ಲ ಹೊಂದಿಸಿ, ನಮ್ಮ ವೆಂಕಟಸ್ವಾಮಿ ಭಾಳ ದೊಡ್ಡ ಮನುಷ್ಯ, ಅವ್ರ ಬಗ್ಗೆ 2 ಮಾತು ಹೇಳಬೇಕು.